ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಚಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ. ಅಸ್ಮದ್ಗುರು ಸಮಾರಂಭ ಟೀಕಾಕೃತ್ಪಾದ ಮಧ್ಯಗಮ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದ ಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತ ಮಾರ್ತಾಂಡಂ ಸತ್ಯ ಧ್ಯಾನ ಮುನಿಂಬೈ ಪಂಚಾಶದ್ವರ್ಷ ಪರ್ಯಂತಂ ಸತತಂ ರಾಮ ಪೂಜಕ ಶ್ರೀ ಸತ್ಯ ಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮತ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಮುಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಮಹಾಲಯಾಂಗ ಪಿತೃಮಹಿಮಾ ಪಿತೃಪೂಜಾ ವಿಧಾನ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ.
3 ದಿನಗಳಿಂದ ಪಿತೃಗಳ ಮಹಿಮೆಯನ್ನು ಕೇಳ್ತಾ ಇದ್ದೇವೆ. ನಿನ್ನಿನ ದಿನ ನಮಗೂ ನಮ್ಮ 7 ಜನರೇಷನ್ನಲ್ಲಿ ಜೀನ್ಸ್ ಅಥವಾ ಜನೋಮ್ ಮುಖಾಂತರ ಆನಂತರ ಕ್ರೋಮೋಸೋಮ್ಗಳ ಮುಖಾಂತರ 7, 14, 21 ಜನರೇಷನ್ವರೆಗೂ ಸೂಕ್ಷ್ಮವಾಗಿರ್ತಕ್ಕಂಥ ಸಂಬಂಧ ಹೇಗಿರ್ತದೆ, 7 ತಲೆಮಾಲಿನವರೆಗೆ ಸಾಪಿಂಡ್ಯ ಸಂಬಂಧ ಅಂತ ಕರೀತಾರೆ. ಸಾಪಿಂಡ್ಯ ಸಂಬಂಧ ಅಂತಿಕೊಂಡಂತಂದರೆ ಕ್ರೋಮೋಸೋಮ್ಗಳ ಡೈರೆಕ್ಟ್ ಸಂಬಂಧ. ಅದಕ್ಕೆ ಅವರಲ್ಲಿ ಮಕ್ಕಳು ಹುಟ್ಟಿದರೆ 10 ದಿನದ ವೃದ್ಧಿ ಸೂತಕ, ಆನಂತರ ಯಾರಾದರೂ ಹೋದರೆ 10 ದಿನದ ಮೃತ ಸೂತಕ, ಅನಂತರ 7ರಿಂದ 14 ಜನರೇಷನ್ 3 ದಿನದ ಮೃತ ಸೂತಕ ಮತ್ತು ವೃದ್ಧಿ ಸೂತಕ. ವೃದ್ಧಿ ಸೂತಕ ಹತ್ತೋದಿಲ್ಲ, ಕೇವಲ ಮೃತ ಸೂತಕ ಮಾತ್ರ. 14ರಿಂದ 21 ಜನರೇಷನ್ ಸ್ನಾನ ಶುದ್ಧಿ. ಅಂದರೆ ನಮ್ಮ ಹಿಂದಿನ ಜ್ಞಾನಿಗಳು, ಭೀಷ್ಮಾಚಾರ್ಯರ ಕಥೆ ನಿನ್ನೆ ಕೇಳಿದ್ದೀರಿ. ಇದೇ ಭೀಷ್ಮಾಚಾರ್ಯರು ಈ ಗುಣಸೂತ್ರಗಳ ಸಂಬಂಧ ಹೇಗಿರ್ತದೆ, ಹೇಗೆ ಆನುವಂಶಿಕವಾಗಿರ್ತಕ್ಕಂಥ ಹೆರಿಡಿಟಿ ಗುಣಗಳು ಹೇಗೆ ಬರ್ತದೆ, ಹೆರಿಡಿಟಿ ರೋಗಗಳು ಹೇಗೆ ಬರ್ತದೆ. ಹೆರಿಡಿಟಿ ಥಿಯರಿ ವಿಜ್ಞಾನದಲ್ಲಿ 18ನೇ ಶತಮಾನದಲ್ಲಿ ವಿಕಸಿತವಾಯಿತು. ಹೆರಿಡಿಟಿ ಥಿಯರಿ, ಎನ್ವೈರ್ಮೆಂಟ್ ಥಿಯರಿ ಇತ್ಯಾದಿ. ಆದರೆ ಇವೆಲ್ಲ ವಿಚಾರಗಳು ಮಹಾಭಾರತ ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯರು ಒಂದು ಪೂರ್ತಿ ಅಧ್ಯಾಯ ವಿಸ್ತಾರವಾಗಿ ಹೇಳಿದ್ದಾರೆ. ನಮಗೂ ನಮ್ಮ ಪಿತೃಗಳಿಗೆ ಸಂಬಂಧ ಏನು, ನಮಗೂ ನಮ್ಮ ಮಕ್ಕಳಿಗೆ ಸಂಬಂಧ ಏನು, ನಮಗೂ ನಮ್ಮ ಧರ್ಮೀಯರಿಗೆ ಸಂಬಂಧ ಏನು. ಪರಮಾತ್ಮ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನಿನ್ನ ಧರ್ಮದಲ್ಲಿದ್ದು ನೀನು ಮದುವೆಯಾಗದೇ ಇದ್ದರೂ ಹಾಗೆ ಪ್ರಾಣ ಬಿಟ್ಟರೂ ಪರವಾಗಿಲ್ಲ, ಆದರೆ ಇಂಟರ್ ಕಾಸ್ಟ್ ಮ್ಯಾರೇಜ್ ತಪ್ಪದ ಸರ್ವತಾ ಮಾಡಿಕೊಳ್ಬೇಡ. ಆದ್ದರಿಂದಾಗಿ ಅದರಿಂದ ನಮ್ಮ ತಾಯಿಯ ಕಡೆಗೆ ತಂದೆಯ ಕಡೆಗೆ ಇರುವ ಆ ಏನು ಕುಲಗಳು ಅವು ಕಲುಟಾಗ್ತವೆ. ಮಹಾಭಾರತ ಶಾಂತಿ ಪರ್ವ ಭೀಷ್ಮ ಯುಧಿಷ್ಠಿರ ಸಂವಾದಕ್ಕೆ ನೋಡಿ. ಇಲ್ಲಿಯೂ ಕೂಡ ಹರಿವಂಶದಲ್ಲಿಯೂ ಕೂಡ ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ, ನಾನು ಪಿತೃದೇವತೆಗಳ ಕೈಯಲ್ಲಿ ಪಿಂಡವನ್ನು ಕೊಟ್ಟೆ ಹೊರತು ನನ್ನ ಅಪ್ಪನ ಕೈಯಲ್ಲಿ ಕೊಡಲಿಲ್ಲ. ಆಗ ಯುಧಿಷ್ಠಿರ ಕೇಳ್ತಾನೆ, ಯಾರಪ್ಪ ಈ ಪಿತೃದೇವತೆಗಳು, ಎಲ್ಲಿಂದ ಬಂದರು, ನಿಜವಾದ ಪಿತೃದೇವತೆಗಳು ಯಾರು, ಅವರಿಗೆ ಸಾಮರ್ಥ್ಯ ಇದೆಯಾ? ಹೌದು, ನಮ್ಮಲ್ಲಿ ಪಿತೃಗಳು ಅಂತಿಕೊಂಡಂತನ್ನೋರು 3 ಕ್ಯಾಟಗರಿ ಅವರು. ಆನಂತರ ಸಾಕ್ಷಾತ್ ಆದರೆ ಅಚೇರ ಪಿತೃಗಳು 2, ಒಟ್ಟು 5 ತರಹದ ಪಿತೃದೇವತೆಗಳ ಸಂಬಂಧ ನಮಗಿದೆ. ಪಿತೃದೇವತೆಗಳ ಪೂಜೆ ಅಂದರೆ ಇದು ಭಗವಂತನ ಪೂಜೆ, ಪರಮಾತ್ಮನ ಪೂಜೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳಿದಂತೆ ನಿನ್ನೆ ನಾನು ಹೇಳಿದ ಶ್ಲೋಕ ನೆನಪಿಟ್ಟುಕೊಳ್ಳಿ. ಏ ಯಜಂತಿ ಪಿತೃನ್ ದೇವಾನ್ ಬ್ರಾಹ್ಮಣಾ ಸರ್ವಕಾಮದಾನ್
ಸರ್ವಭೂತಾಂತರಾತ್ಮಾನಂ ವಿಷ್ಣುಮೇವ ಯಜಂತಿತೆ. ಅಭಿಮಾನಿ ವ್ಯಪದೇಶಸ್ತು ಅಂತನ್ನೋ ಸೂತ್ರ ಹೇಳ್ತದೆ. ಅಂತರ್ಗತನಾದ ಭಗವಂತನಿಗೆ ಎಲ್ಲ ಪೂಜೆಗಳು ಅಂತ ತಿಳ್ಕೊಂಡು ಅಂತೇಳಿ. ಗಣಪತಿ ಪೂಜೆಯೂ ಕೂಡ ಗಣಪತಿ ಅಂತರ್ಗತನಾಗಿರ್ತಕ್ಕಂತಹ ವಿಶ್ವಂಭರನ ಪೂಜೆ, ರುದ್ರದೇವರ ಪೂಜೆ ರುದ್ರಾಂತರ್ಗತ ಸಂಕರ್ಷಣನ ಪೂಜೆ. ಎಲ್ಲ ದೇವತೆಗಳ ಅಂತರ್ಗತ ಮುಖ್ಯ ಮುಖ್ಯ ತಂದೆ ಅಂತ ಕಾಣಿಸ್ಕೊಳ್ತಕ್ಕಂಥ ವ್ಯಕ್ತಿ ಭಗವಂತ. ಅದಕ್ಕೋಸ್ಕರವೇ ಶಾಸ್ತ್ರ ಅವನನ್ನು ವರ್ಣನೆ ಮಾಡುತ್ತದೆ, ಭಗವಂತ ಪರಮಾತ್ಮನನ್ನು. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ. ಮನೆಯಲ್ಲಿ ಶ್ರಾದ್ದ ಇದ್ದಾಗ ಏನು ಅಪವಿತ್ರ, ಶ್ರಾದ್ದ ಏನು ಭಯ ಭೂತ ಏನು ಮಾಡಬೇಡಿ. ಮುಖ್ಯ ಭೂತ ಪರಮಾತ್ಮನೇ. ಭೂತ ಅಂದರೆ ಅನಾದಿ ಕಾಲದಿಂದ ಇದ್ದವನು ಅಂತ ಅರ್ಥ. ಮಹದ್ಭೂತಂ ಅಂತೇಳಿ ಪರಮಾತ್ಮನನ್ನು ಕರೆದಿದ್ದಾರೆ. ಅಷ್ಟೇ ಅಲ್ಲ, ವೇದವೂ ಕೂಡ ಹೇಳ್ತದೆ ಸ ಪಿತು ಪಿತಾ ಸತ. ಪರಮಾತ್ಮ ನೀನೇ ನಮ್ಮ ತಂದೆ, ಜಗತ್ತಿಗೆ ತಂದೆ ನೀನೆ, ಬ್ರಹ್ಮದೇವರಿಗೆ ತಂದೆ ನೀನೆ, ಎಲ್ಲ ಬ್ರಹ್ಮ ಸಂತಾನ ನಿನ್ನಿಂದಲೇ. ಆದ್ದರಿಂದಾಗಿ ಪರಮಾತ್ಮ ಪಿತೃಪೂಜೆ, ಮನೆಯಲ್ಲಿ ಶ್ರಾದ್ದ ಇದ್ದರೆ ಒಂದು ಉತ್ಸಾಹದ ವಾತಾವರಣ ಇರಬೇಕು. ಮನೆಗೆ ದೇವರು ಬರ್ತಾರೆ, ಪಿತೃದೇವತೆಗಳು ಬರ್ತಾರೆ, ನಮ್ಮ ಹಿರಿಯರ ಅಂಶಗಳನ್ನು ತೆಗೆದುಕೊಂಡು ಬರ್ತಾರೆ. ಈಗಂತೂ ಮೊನ್ನೆ ಹೇಳಿದಂತೆ ಪಕ್ಷಮಾಸದಲ್ಲಿ ದೇವತೆಗಳು ಎಲ್ಲ ನಮ್ಮ ಪಿತೃಗಳನ್ನು ಕರ್ಕೊಂಡು ಬರ್ತಾರೆ ನಮ್ಮ ಮನೆಗೆ. ಆದ್ದರಿಂದಾಗಿ ಪಿತೃಪೂಜೆ ಅಂತ ತಿಳ್ಕೊಂಡಂತಂದ್ರೆ ಆ ಜನಾರ್ದನನ ಪೂಜೆ. ಆದ್ದರಿಂದಲೇ ಆಚಾರ್ಯ ತಾತ್ಪರ್ಯದಲ್ಲಿ ಇದು ಅಣುಭಾಷ್ಯದಲ್ಲಿ ಹೇಳ್ತಾರೆ, ಆನಂದದಶ್ಚ ಮುಕ್ತಾನಾಂ ಸೈವೇಕೋ ಜನಾರ್ದನ. ಮುಕ್ತರಿಗೂ ಆನಂದವನ್ನು ಕೊಡ್ತಕ್ಕಂಥವನು ಜನಾರ್ದನ, ನಮಗೂ ಆನಂದ ಕೊಡ್ತಕ್ಕಂಥವನು ಕೂಡ ಅವನೇ. ಆಗ ಯುಧಿಷ್ಠಿರ ಕೇಳ್ತಾನೆ, ಭೀಷ್ಮಾಚಾರ್ಯರೇ, ಪಿತೃಗಳು ನಾವು ಕೊಟ್ಟ ಅನ್ನ ಅದರ ಅಬ್ಸ್ಟ್ರಾಕ್ಟ್ ತೆಗೆದುಕೊಂಡು ಸಾರಭಾಗ ತೆಗೆದುಕೊಂಡು ನಮ್ಮ ತಂದೆ ತಾಯಿ ಅಜ್ಜ ಮುತ್ತಜ್ಜ ಯಾರು ಹೋಗಿದ್ದಾರೆ ಅವರಿಗೆಲ್ಲ ಮುಟ್ಟಿಸ್ತಾರೆ ಅಂತ ಹೇಳಿದ್ರಲ್ಲ, ಅವ್ರು ಯಾರಪ್ಪ? ಅವರಿಗೆ ಸಾಮರ್ಥ್ಯ ಹೇಗೆ ಬಂತು? ಭೀಷ್ಮಾಚಾರ್ಯ ಹೇಳ್ತಾರೆ, ದೇವಲೋಕದಲ್ಲಿ ಒಂದು ಘಟನೆ ನಡೀತು. ಬ್ರಹ್ಮದೇವರು ಆಗಾಗ ಎಲ್ಲ ದೇವತೆಗಳನ್ನು ಕರೆಸಿ ವಿಶೇಷವಾದ ಉಪದೇಶವನ್ನು ಮಾಡ್ತಾ ಇರ್ತಾರೆ. ಉಪದೇಶವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಮ್ಮೆ ಎಲ್ಲ ದೇವತೆಗಳಿಗೆ ಹೇಳಿದರು, ಇನ್ನು ಮುಂದೆ ನಾನು ಬೇರೆ ರೂಪದ ವರ್ಣನೆ ಮಾಡುವ ಮೊದಲು ಆತ್ಮಪೂಜೆಯನ್ನು ಮಾಡಿಕೊಳ್ಳ್ರಿ, ಆತ್ಮಪೂಜೆ ತಪ್ಪದೇ ಮಾಡಿ ಅಂತ ಹೇಳಿ ಕಳಿಸಿದ್ರು. ಹೆಚ್ಚಿನ ದೇವತೆಗಳು ಆತ್ಮ ಅಂದರೆ ಪರಮಾತ್ಮ ಅಂತ ಅರ್ಥ ಮಾಡಿಕೊಂಡ್ರು. ಯಾಕೆ? ಉಪನಿಷತ್ತು ಸ್ಪಷ್ಟವಾಗಿ ಹೇಳ್ತದೆ, ತಮೇವೇಕಂ ಜಾನತ ಆತ್ಮಾನಂ ಅನ್ಯಾವಾಚೋ ವಿಮುಂಚತ ಅಮೃತಶೇಷ ಸೇತು. ಇವನೇ ಮುಕ್ತಿಗೆ ಹೋಗೋದಕ್ಕೋಸ್ಕರ ಸೇತುವೆ ಬ್ರಿಡ್ಜ್ನಂತೆ ಇರತಕ್ಕಂಥವನು ಪರಮಾತ್ಮ. ಪರಮಾತ್ಮನ ಮುಖಾಂತರ ಅವನು ಕರೆದುಕೊಂಡು ಹೋದರೆ ನಾವು ಮೋಕ್ಷಕ್ಕೆ ಮುಡ್ತೇವೆ. ಇಲ್ಲದೆ ಇದ್ರೆ ಆ ಸ್ಟೇಷನ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಕೆಲವು ದೇವತೆಗಳು, ಸ್ವಲ್ಪ ಭೋಗಾಸಕ್ತರಾದ ದೇವತೆಗಳು ತಪ್ಪರ್ಥ ಮಾಡಿಕೊಂಡ್ರು. ದೇವತೆಗಳಿಗೆ ಒಮ್ಮೊಮ್ಮೆ ಕಲಿ ಪ್ರವೇಶ ಆಗ್ತದೆ, ಯಾವಾಗಲ್ಲ. ನಮಗೆ ದಿನಾಲೂ ಆದರೆ ಯಾವಾಗ ಒಮ್ಮಾಗಿರ್ತದೆ. ಅವರು ಆತ್ಮ ಪೂಜಾ ಅಂದರೆ ಏನು? ಆತ್ಮ ಅಂದರೆ ನಾನು ಜೀವಾತ್ಮ. ಕನ್ನಡಲ್ಲಿ ನಿಂತ್ಕೊಂಡ್ರು,
ತಾವೇ ಕಾಣಿಸ್ತು. ಓ, ದೇವರು, ಬ್ರಹ್ಮದೇವರು ನಮ್ಮನ್ನೇ ನಾವು ಪೂಜೆ ಮಾಡಿಕೊ ಅಂತ ಹೇಳಿದ್ದಾರೆ ಅಂತೇಳಿ ತಮಗೋಸ್ಕರ ಒಳ್ಳೆಯ ಊಟ, ತಮಗೋಸ್ಕರ ಒಳ್ಳೆಯ ಬಟ್ಟೆಗಳು, ಅಲಂಕಾರಗಳು, ಆ ನಂತರ ಆಭರಣಗಳು, ತಮ್ಮ ವಿಶೇಷವಾದ ಅನುಕೂಲ ಮಾಡಿಕೊಂಡದ್ದು. ಹೀಗಾಗಿ ಏನಾಯಿತು ಅಂತ ತಿಳ್ಕೊಂಡಂತಂದರೆ, ಮನುಷ್ಯ ಯಾವಾಗ ಸ್ವಪೂಜೆ ಮಾಡಿಕೊಳ್ತಾನೆ, ಸ್ವಪೂಜೆ, ನಾನು ಬಹಳ ಚಂದ ಇದ್ದೇನೆ, ನನ್ನ ಸಮಾನ ಯಾರಿಲ್ಲ, ನಾನು ಬಹಳ ಗ್ರೇಟು, ನಾನು ಎಕ್ಸಲೆಂಟು ಅಂತ ಈ ರೀತಿಯಾಗಿರ್ತಕ್ಕಂಥ ಈಗೋ ಯಾವಾಗ ಪ್ರಾರಂಭವಾಗ್ತದೆ ಅಂಥ ಸಂದರ್ಭದಲ್ಲಿ ಜ್ಞಾನ ನಾಶವಾಗ್ತದೆ. ಭಗವದ್ವಿಷಯಕವಾದಂಥ ತತ್ವಜ್ಞಾನ ಯಾಕೆ ನಾನು 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 ಅಂತೇಳಿ ಕುಳಿತುಕೊಂಡ ವ್ಯಕ್ತಿ 24 ತಾಸು ನನಗೆ ಮರ್ಯಾದೆ ಸಿಗಬೇಕು, ಇವರು ನನಗೆ ಮರ್ಯಾದೆ ಕೊಡಬೇಕು, ನಾನು ಹೇಳಿದಾಗೆ ಇವ್ರು ಕೇಳಬೇಕು, ನಾನೇ ಎಲ್ಲ ನೋಡ್ಕೊಳ್ತಕ್ಕಂಥವನು, ನನ್ನ ಹೊರತು ಮನೆಯಾಗಿ ನಡೀತದೆ. ಹಾಗೆ ಈ ರೀತಿಯಾಗಿರ್ತಕ್ಕಂಥ ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಭಿನ್ನ ಪ್ರಾಯದ ಮದ, ಧಾತೃ ವಶವಾದ ಮದವೋ. ಎಷ್ಟು ಥರದ ಸೊಕ್ಕಿದೆ, ಎಷ್ಟು ಥರದ ಈಗೋ ಇದೆ. ಪುರಂದರದಾಸರು ಎಣಿಸಿದ್ದಾರೆ. ನಾನು ಸುಂದರ ಅಂತಲೂ ಸೊಕ್ಕಿರ್ತದೆ, ನಾನು ಶ್ರೀಮಂತ ಅಂತಿಕೊಂಡಂತ ಸೊಕ್ಕಿರ್ತದೆ, ನನ್ನ ಹತ್ರ ಬಹಳ ಹೊಲ ಇದೆ ಅಂತಲೂ ಸೊಕ್ಕಿರ್ತದೆ, ನಾನು ತರುಣ, ನಾನು ಯಾವಾಗಲೂ ಸುಂದರ ಕಾಣ್ತೇನೆ, ಎಲ್ಲರೂ ನನ್ನನ್ನೇ ನೋಡ್ತಾರೆ, ಎಲ್ಲರೂ ನನಗೆ ಹೊಗಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಮನುಷ್ಯನಿಗೆ ನಾನು ಅಂತಿರ್ತಕ್ಕಂಥ ವ್ಯಕ್ತಿ ಶಾಸ್ತ್ರ ಅಧ್ಯಯನ ಮಾಡೋದಿಲ್ಲ. ದೇವತೆಗಳವರು ಹುಟ್ಟ ಅಪರೋಕ್ಷ ಜ್ಞಾನಿಗಳು, ಆದರೆ ಕಲಿಪ್ರವೇಶದಿಂದ ಜ್ಞಾನ ತಿರೋಹಿತವಾಯಿತು. ಜ್ಞಾನ ತಿರೋಹಿತ ಆದ ಕ್ಷಣಕ್ಕೇನೆ ಅವರಲ್ಲಿರ್ತಕ್ಕಂಥ ತೇಜಸ್ ಹೊರಟೋಯ್ತು. ಏನು ಮಾಡಲಿಕ್ಕೂ ಮನಸ್ಸಿಲ್ಲ, ಆಲಸ್ಯ ಬಂದೋಯ್ತು. ಅವರು ಅಪರೋಕ್ಷ ಜ್ಞಾನಿಗಳು, ಅವ್ರಿಗೇನೋ ಅನಿಸ್ತು, ಏನೋ ನಮ್ಮ ಕಡೆಯಿಂದ ತಪ್ಪಾಗಿದೆ, ಏನೋ ಒಂದು ಯಶಸ್ಸತೆ ಆಗಿದೆ, ಯಾಕೋ ನಾವು ಮೊದಲು ತಿಳ್ಕೊಂಡು ಭಗವಂತನ ರೂಪಗಳು ನೆನಪಿಗೆ ಬರ್ತಾ ಇಲ್ಲ ಅಂತ ಅವರಿಗೆ ಅನಿಸಿ ಮತ್ತೆ ಬ್ರಹ್ಮದೇವರಿಗೆ ಶರಣು ಬಂದಿದ್ದಾರೆ. ಪರಮಾತ್ಮ ಬೆಲೆ ಅಪ್ಪ, ಬ್ರಹ್ಮದೇವರ ಮಾನಸಪುತ್ರ ಅವರೆಲ್ಲ ಹೆಚ್ಚಿನ ದೇವತೆಗಳು ಅವರು ನಮಗೇನೋ ಅಜ್ಞಾನ ಬಂದಿದೆ, ಆತ್ಮ ಪೂಜೆ ಅಂದರೆ ನಮ್ಮ ಪೂಜೆ ಅಂತ ತಿಳ್ಕೊಂಡು ತಪ್ಪು ಮಾಡಿದ್ದೇನೋ, ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನೇ ಕರ್ತ, ನಾಹಂ ಕರ್ತ ಹರಿಕರ್ತ ಮರೆತು ಬಿಟ್ಟೆವು. ಬ್ರಹ್ಮದೇವರೇ ಮತ್ತೆ ಆ ಜ್ಞಾನ ನಮಗೆ ಸಿಗುವಂತೆ ಮಾಡಿ ಅಂತ ಬ್ರಹ್ಮದೇವರು ಹೇಳಿದ್ರು, ಕೆಲಸ ಮಾಡಿ. ನಮ್ಮಲ್ಲಿ ಕೆಲವರು ನನ್ನ ಮಾನಸಪುತ್ರ ಋಷಿಗಳಿದ್ದಾರೆ, ವಸಿಷ್ಠ, ಆಂಗಿರಸ, ಪುಲಹ, ಪುಲಸ್ತ್ಯ ಇತ್ಯಾದಿಗಳು. ಅವರು ತಪಸ್ಸು ಮಾಡಿ ಅವರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲ ಒಳ್ಳೆಯ ಜ್ಞಾನಿಗಳಿದ್ದಾರೆ. ನನ್ನ ಮೊಮ್ಮಕ್ಕಳು ನಿಮಗೆ ಮಕ್ಕಳು ಸಮಾನವರು, ಅವರಿಗೆ ನೀವು ಚಿಕ್ಕಪ್ಪ ದೊಡ್ಡಪ್ಪ ಆಗ್ತೀರಿ. ಅವರು 7 ಗುಂಪಿನಲ್ಲಿದ್ದಾರೆ: ವೈರಾಜ, ಅಗ್ನಿಶ್ವಾರ್ಥ, ಬರೀಷತ, ಸುಕಾಲ, ಆಂಗಿರಸ, ಸುಸ್ವದ ಮತ್ತು ಸೋಮಪ್ಪ ಅಂತ ಹೇಳ್ಕೊಂಡು ಆ 7 ಗ್ರೂಪ್ ಏನಿದೆ, 7 ಗ್ರೂಪ್ ಪಿತೃಗಳಿದ್ದಾರೆ. ಅವರು ನಿಮಗೆ ನಿಮ್ಮ ಅಣ್ಣ ತಮ್ಮಂದಿರ ಮಕ್ಕಳಾಗಬೇಕು. ಅವರು ಯಾಕೆ ನೀವು ನನ್ನ ಮಾನಸಿಕ ಪುತ್ರರು, ಋಷಿಗಳು ಕೂಡ ನನ್ನ ಮಾನಸಿಕ ಪುತ್ರರು. ಆದ್ದರಿಂದಾಗಿ ಅವರ ಹತ್ರ ಹೋಗಿ ಅವರು ನಿಮಗೆ ನೀವು ಮರೆತ ತತ್ವಜ್ಞಾನವನ್ನು ತಿರುಗಿಕೊಡ್ತಾರೆ, ಉಪದೇಶ ಮಾಡ್ತಾರೆ. ಈ ದೇವತೆಗಳು ಒಂದು ದೇವತೆಗಳ ಗ್ರೂಪ್, ಇದಕ್ಕೆ ವಿಶ್ವ ದೇವತೆಗಳು ಅಂತ ಕರೀತಾರೆ. ಅವರ ಹತ್ರ ಹೋದ್ರು. ದೇವತೆಗಳು ದೊಡ್ಡವರು ವಯಸ್ಸಿನಲ್ಲಿ, ಅವರು ಚಿಕ್ಕವರು. ಅವರು ಧ್ಯಾನ ಮಾಡ್ತಾ ಇದ್ರು. ದೇವತೆಗಳನ್ನು, ಬನ್ನಿ ಬನ್ನಿ ಮಕ್ಕಳೇ, ಬನ್ನಿ ಮಕ್ಕಳೇ, ಪುತ್ರಕಃ ಆಗಚ್ಚತ,
ಪುತ್ರಕಾಹ ಇತಿ ಹೋವಾಚ ಜ್ಞಾನಂ ಪರಿಗೃಹ್ಯತಾಂ ಇತಿ ಹೋವಾಚ. ಪುರಾಣ ಹೇಳ್ತದೆ, ಇತಿಹಾಸ ಹೇಳ್ತದೆ. ಪುತ್ರಕಾಹ ಅಂತಿಕೊಂಡಂತಂದ ಅಂತ ಹೇಳಿದರು. ದೇವತೆಗಳಿಗೆ ಬಹಳ ಇರುಸು ಮುರುಸಾಯಿತು. ಯಾಕೆ ಈ ರೀತಿ ನಮಗೆ ಇವರಿಗೆ ನಾವು ಚಿಕ್ಕಪ್ಪ ದೊಡ್ಡಪ್ಪ ಆಗಬೇಕು ಅಂಥದ್ದನ್ನು ನಮಗೆ ಪುತ್ರಕಾಹ ಅಂತ ಕರೆದಿದ್ದಾರೆ. ಬರೀ ಪುತ್ರಾಹ ಅಂತ ಕರೀಲಿಲ್ಲ, ಪುತ್ರಕಾಹ ಅಂತ ಕರೆದರು. ಇನ್ನೂ ಅಪಮಾನ ಇದು. ಏನಪ್ಪ, ಸಂಸ್ಕೃತದಲ್ಲಿ ಅಲ್ಪಾರ್ಥೆ ಕಪ್ರತ್ಯಯ ಅಂತಿಕೊಂಡಂತೇಳಿ ವ್ಯಾಕರಣ ಹೇಳ್ತಾರೆ. ಪುತ್ರಕಾಹ ಏನು ಸಾಮಾನ್ಯ ವ್ಯಕ್ತಿಗಳೇ ಬನ್ನಿ ಅಂತ, ಹುಡುಗರಿದ್ದು ಸಾಮಾನ್ಯ ಹುಡುಗರೇ, ಮಕ್ಕಳಿದ್ದಾಗ ಮುಂದೇರಿ ಬರ್ರಿ ಅಂತಂದಾಗಾಯ್ತು. ಅವರಿಗೆ ಸ್ವಲ್ಪ ಅಪಮಾನ ಆಯ್ತು. ಬ್ರಹ್ಮದೇವ್ರ ಹತ್ರ ತಿರುಗೋದ ಕ್ಷಣಕ್ಕೇನೆ ಯಾಕೆ ಇಲ್ಲ ಅವ್ರನ್ನ ಪುತ್ರಕಾಹ ಅಂತ ಕರೆದ್ರು. ನಾವು ಅವರು ನಮಗೆ ಪುತ್ರರು, ಮಕ್ಕಳ ಸಮಾನವರು, ನಮಗೆ ಪುತ್ರಕಾಹ ಅಂತ ಕರೆದ್ರು. ಬ್ರಹ್ಮದೇವರು ಹೇಳಿದ್ರು, ಏನು ತಪ್ಪು ಮಾಡಿದ್ದಾರೆ, ಸರಿಯಾಗಿ ಕರೆದಿದ್ದಾರಲ್ಲ. ಅಲ್ಲ, ಅವ್ರಿಗಿಂತ ನಾವು ದೊಡ್ಡವರು ಇಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಯಸ್ಸಿನಿಂದ ದೊಡ್ಡವರಲ್ಲ, ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಯಾರು ಜ್ಞಾನದಲ್ಲಿ ಶ್ರೇಷ್ಠರು ಅವರೇ ವೃದ್ಧರು, ಜ್ಞಾನ ವೃದ್ಧರೇ ವೃದ್ಧರು. ಕ್ಷತ್ರಿಯರಲ್ಲಿ ಬಲದಲ್ಲಿ ಯಾರು ಶ್ರೇಷ್ಠರು ಅವರು ಶ್ರೇಷ್ಠ ಕ್ಷತ್ರಿಯರು. ಆನಂತರ ವೈಶ್ಯರಲ್ಲಿ ಯಾರು ಸಿರಿವಂತರು ಅವರೇ ಶ್ರೇಷ್ಠರು. ಶೂದ್ರರಲ್ಲಿ ಯಾರು ವಯಸ್ಸಿನಿಂದ ಹಿರಿಯರಿದ್ದಾರೆ ಅವರು ಶ್ರೇಷ್ಠ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇದೆ ಧರ್ಮಶಾಸ್ತ್ರದಲ್ಲಿ. ಆದ್ದರಿಂದಾಗಿ ನಿಮಗೆ ಪ್ರಾಯಶ್ಚಿತ್ತ ಮಾಡಿಕೊಂಡಿರಲಿಲ್ಲ, ಅದಕ್ಕೆ ನಿಮಗೆ ಅವ್ರ ಮಾತು ಅರ್ಥ ಆಗಲಿಲ್ಲ. ಪ್ರಾಯಶ್ಚಿತ್ತ ಮಾಡಿಕೊಂಡು ಇನ್ನೊಮ್ಮ ಅವ್ರ ಹತ್ರ ಹೋಗಿ ಅಂತ ಬ್ರಹ್ಮದೇವರು ಹೇಳಿದರು. ಪ್ರಾಯಶ್ಚಿತ್ತ ಎಷ್ಟು ರೀತಿಯಿಂದ ಇರ್ತದೆ. ಮನಸ್ಸು, ವಾಕ್, ಕರ್ಮ ಮತ್ತು ಶರೀರಗಳಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ಮಾನಸಿಕ ಪ್ರಾಯಶ್ಚಿತ್ತ, ಮನಸ್ಸು ಪವಿತ್ರವಾಗಬೇಕಾಗಿದ್ದರೆ ಭಗವಂತನ ಧ್ಯಾನ. ನಮ್ಮ ಗುರುಗಳು ನಮಗೆ ಯಾವ ರೂಪವನ್ನು ಹೇಳಿಕೊಟ್ಟಿದ್ದಾರೆ ಅಥವಾ ಯಾವ ಮಂತ್ರವನ್ನು ಕೊಟ್ಟಿದ್ದಾರೆ ಆ ಮಂತ್ರಾಭಿಮಾನಿಯ ಮಂತ್ರ ಪ್ರತಿಪಾದ್ಯ ದೇವತೆಯನ್ನು ಧ್ಯಾನ ಮಾಡಬೇಕು. ಉಪನಯನದಂತೂ ಗಾಯತ್ರಿ ಮಂತ್ರ ಪಡೆದಿರ್ತೇವೆ. ಧ್ಯಾಯ ಅಂತಕೊಂಡಂತೇಳಿ ಯಾವಾಗಲೂ ಧ್ಯಾನ ಮಾಡ್ತೇವೆ. ಗಾಯತ್ರಿಯಲ್ಲಿ ಹೇಳ್ತೇವಲ್ಲ, ಧ್ಯೇಯ ಸದಾ ಸವಿತಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿಬಿಟ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರೆ ಹಿರಣ್ಯಮುಪು ಧೃತಶಂಖಚಕ್ರ. ಬರೀ ಮಂತ್ರ ಹೇಳ್ತೇವೆ ಇಲ್ಲ, ಗಾಯತ್ರಿ ಪ್ರತಿಪಾದ್ಯ ದೇವರ ರೂಪ ನಮ್ಮ ಕಣ್ಣೆದುರಿಗೆ ತಂದುಕೊಳ್ಬೇಕು. ಆಗ ನಾವು ಮಾಡಿದ ಗಾಯತ್ರಿಗೆ ಅರ್ಥ ಇದೆ. ಏನು ಮಾಡಬೇಕು? ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ, ಸೂರ್ಯಮಂಡಲ ಕಲ್ಪನೆ ಮಾಡಿಕೊಳ್ಳಿ. ಒಂದು ರೌಂಡ್ ಸುತ್ತಲೆಲ್ಲ ಬೆಂಕಿ ಬೆಂಕಿ ಬೆಂಕಿ, ಅದರ ಮಧ್ಯದಲ್ಲಿ ಕಮಲದ ಮೇಲೆ, ಪದ್ಮದ ಮೇಲೆ ಪದ್ಮಾಸನ ಹಾಕಿಕೊಂಡು ಪರಮಾತ್ಮ ಕುಳಿತುಕೊಂಡಿದ್ದ. ಪದ್ಮಾಸನದಲ್ಲಿ ಕುಳಿತುಕೊಂಡಿದ್ದಾನೆ. ಎರಡೂ ಕೈಗಳನ್ನು ತೊಡೆ ಮೇಲೆ ಇಟ್ಟುಕೊಂಡಿದ್ದಾನೆ. ಆನಂತರ ಶಂಖಚಕ್ರ ಗದೆ ಇವೆ, ಕೇಯೂರವಾನ್ ಭುಜಕೀರ್ತಿಗಳಿವೆ, ಮಕರ ಕುಂಡಲವಾನ್ ಮೊಸಳೆ ಆಕೃತಿ ಕುಂಡಲವನ್ ಕಿವಿಯಲ್ಲಿವೆ, ಕಿರೀಟ ಹಾಕಿಕೊಂಡಿದ್ದಾನೆ. ಹಾರಿ ಕೊರಳಲ್ಲಿ ವನಮಾಲ ವೈಜಯಂತಿ ಮಾಲ ಇದೆ. ಹಿರಣ್ಮಯವಪುಹು ಬಂಗಾರದಂತೆ ಥಳಥಳ ಹೊಳೆಯತಕ್ಕಂಥ ಬಣ್ಣ ಇದೆ ಅವನದು. ಧೃತಶಂಖ ಚಕ್ರ
ಶಂಖಚಕ್ರಗಳನ್ನು ಹಿಡಿದುಕೊಂಡಿದ್ದಾನೆ. ದೋರದ್ವಯ ಅಂಕಿತ, ಅದು ಬಂದಿಲ್ಲ ಅಲ್ಲಿ, ಅದರ ಆಚಾರ ತಂತ್ರದಲ್ಲಿ ಹೇಳ್ತಾರೆ. ಎರಡೂ ಕೈಗಳನ್ನು ತೊಡೆ ಮೇಲೆ ಇಟ್ಕೊಂಡಿದ್ದಾನೆ. ಆನಂತರ ರಕ್ತೋವರ್ಣ, ಬೆಳಗ್ಗೆ ರಕ್ತೋವರ್ಣ, ಮಧ್ಯಾಹ್ನ ಶ್ವೇತವರ್ಣ, ಸಾಯಂಕಾಲದ ಸಂಧ್ಯಾವಂದನದಲ್ಲಿ ಕೃಷ್ಣೋವರ್ಣ. ಈ ರೀತಿಯಾಗಿ ಬಣ್ಣದಿಂದ ಯುಕ್ತನಾದ ಪರಮಾತ್ಮನ ಧ್ಯಾನ ಮಾಡಿ ಆನಂತರ ಗಾಯತ್ರಿ ಮಾಡಬೇಕು. ಅಂತಹ ಪರಮಾತ್ಮನ ಸ್ತೋತ್ರ ಮಾಡಬೇಕು. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ತಿಳ್ಕೊಂಡಂತೆ. ಈ ಧ್ಯಾನದಿಂದ ಮಾನಸಿಕವಾದ ಪ್ರಾಯಶ್ಚಿತ್ತವಾಗ್ತದೆ. ಇನ್ನು ವಾಕ್, ಮಾತಿನಿಂದ ನಮ್ಮ ಪ್ರಾಯಶ್ಚಿತ್ತ ಆಗಬೇಕಲ್ಲ. ಭಗವಂತನ ನಾಮಸ್ಮರಣೆ, ಪಾರಾಯಣ, ಜಪ, ಪ್ರವಚನ, ಇವೆಲ್ಲೂ ಮಾತಿನಿಂದ ಮಾಡ್ಕೊಳ್ತಕ್ಕಂಥ ಪ್ರಾಯಶ್ಚಿತ್ತಗಳು. ಇನ್ನು ಕರ್ಮಗಳಿಂದ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಧರ್ಮಾಚರಣೆ. ನಮ್ಮ ಕರ್ಮ ಬೇರೆ ಅಲ್ಲ, ಸ್ವವಿಹಿತ ವೃತ್ತಿ, ಸ್ವಧರ್ಮ ವೃತ್ತಿ ಅಂತಿಕೊಂಡಂತೇನಿದೆ, ಸ್ವವರ್ಣಾಶ್ರಮೋಚಿತವಾದ ಆಚರಣೆ ಅಂತೇನಿದೆ, ಇದು ಕರ್ಮರೂಪಿಯಾಗಿರ್ತಕ್ಕಂತಹ ಪ್ರಾಯಶ್ಚಿತ್ತ. ಇನ್ನು ಶಾರೀರಿಕ ಪ್ರಾಯಶ್ಚಿತ್ತ, ದೇವ್ರ ಗುಡಿಗೆ ಹೋಗೋದು, ಪ್ರದಕ್ಷಿಣೆ ಹಾಕೋದು, ನಮಸ್ಕಾರ ಮಾಡೋದು, ಇವೆಲ್ಲ ನಾವೇನು ಮಾಡ್ತೇವೆ, ಇವೆಲ್ಲ ಪರಮಾತ್ಮನಿಗೆ ಇಷ್ಟು ದಿನಾಲು ತಪ್ಪದೇ ಮಾಡ್ತಾ ಇದ್ದರೆ ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಆಗ್ತದೆ. ಧ್ಯಾನ ಮಾಡಬೇಕು, ಭಗವಂತನ ಪಾರಾಯಣ ಸ್ತೋತ್ರ ಮಂತ್ರಗಳನ್ನು ಹೇಳಬೇಕು, ಆನಂತರ ವರ್ಣಾಶ್ರಮೋಚಿತ ಧರ್ಮಗಳನ್ನು ಆಚರಿಸಬೇಕು, ಆನಂತರ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಮಾಡಬೇಕು. ಕಾಯಿಕ, ವಾಚಿಕ, ಮಾನಸಿಕ, ಶಾರೀರಿಕ ಪಾವಿತ್ರ್ಯ ನಮಗೆ ಪ್ರಾಪ್ತವಾಗ್ತದೆ. ಆಗ ನಾವು ಗುರುಗಳ ಹತ್ರ ಹೋದರೆ ಜ್ಞಾನ ಸಿಗ್ತದೆ. ದೇವತೆಗಳು ಹಾಗೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಜ್ಞಾನ ವೃದ್ಧರು ಅವರು ಅಂತೇಳಿ ಕೈ ಜೋಡಿಸ್ಕೊಂಡು ಅವ್ರ ಹತ್ರ ಕೂತ್ಕೊಂಡು ಅವರವರಿಗೆ ಅನೇಕ ಶಾಸ್ತ್ರದ ರಹಸ್ಯಗಳನ್ನು ಉಪದೇಶ ಮಾಡಿ ಅವರಿಗಿರುವ ಜ್ಞಾನವನ್ನು ಪುನಃ ನೆನಪು ಮಾಡಿಕೊಟ್ರು. ದೇವತೆಗಳಿಗೆ ಭಾಳ ಸಂತೋಷವಾಯಿತು. ಸಂತೋಷ ಆದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಇಲ್ಲ, ಮತ್ತು ನಿಮಗೆ ನಾವು ವರ ಕೊಡಬೇಕು ಅಂತ ಮಾಡಿದ್ದೇವೆ, ಆದ್ದರಿಂದಾಗಿ ಎಲೆ ನಮ್ಮ ಮಕ್ಕಳ ಸಮಾನವಾಗಿದ್ದರೂ ಕೂಡ, ನಮ್ಮ ಅಣ್ಣ ತಮ್ಮದರ ಮಕ್ಕಳು ನೀವು ಆಗಿದ್ದರೂ ಕೂಡ, ಈಗ ಜ್ಞಾನ ಬಂದದ್ರಿಂದಾಗಿ ನಾವು ಹಿರಿಯರು, ಜ್ಞಾನದಿಂದಲೂ ಹಿರಿಯರಾದೆವು, ವಯಸ್ಸಿನಿಂದಲೂ ಹಿರಿಯರಾದೆವು, ನಿಮಗೆ ವರ ಕೊಡ್ಲಿಕ್ಕೆ ಬರ್ತದೆ, ಏನು ಬೇಕಾದ ವರ ಕೇಳಿ ಅಂತ ಅವ್ರು ಹೇಳಿದರು. ಭಗವಂತನ ಅನುಗ್ರಹದಿಂದ, ನಾವು ಮಾಡಿದ ತಪಸ್ಸಿನಿಂದ ನಮಗೆಲ್ಲವೂ ಇದೆ, ನಮಗೇನು ಬೇಕು ಎಲ್ಲವೂ ಇದೆ, ಸಂತೃಪ್ತಿ ಇದೆ ನಮಗೆ. ಇಲ್ಲ, ನಮಗೆ ಉಪಕಾರ ಮಾಡಿದ್ದರೆ ನಾವು ಕೊಡುವುದನ್ನು ನೀವು ತೆಗೆದುಕೊಳ್ಳಲೇಬೇಕು. ಆಗ ಪಿತೃಗಳು ಹೇಳ್ತಾರೆ, ನಮಗೆ ಲೋಕೋಪಕಾರ ಮಾಡಬೇಕು ಅಂತ ಇಚ್ಛೆ ಇದೆ. ಯಾಕೆಂತಂದರೆ ಪುಣ್ಯ ಗಳಿಸುವ ಅತಿ ಸುಲಭವಾಗಿರ್ತಕ್ಕಂಥ ಮಾರ್ಗ ಅಂತಿಕೊಂಡಂತಂದರೆ ಪರೋಪಕಾರ. ಮಹಾಭಾರತದಲ್ಲಿ ವೇದವ್ಯಾಸ ಹೇಳ್ತಾರೆ, ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರಚ್ಚ ಪುನಃ ಪುನಃ. ಎಲ್ಲ ಶಾಸ್ತ್ರಗಳನ್ನು ಮಥನ ಮಾಡಿ, ಚೆನ್ನಾಗಿ ಚಿಂತನೆ ಮಾಡಿ, ಪುನಃ ವಿಚಾರ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು ಅಂತಿಕೊಂಡಂತಂದರೆ ಆ ನಿರ್ಣಯ ಏನು ಬಂತು? ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ. ಪರಮಾತ್ಮ ಅನುಗ್ರಹ ಬೇಕು, ನಾವು ಪುಣ್ಯವಂತರಾಗಬೇಕು, ಪರೋಪಕಾರ ಮಾಡಿ. ಸ್ವಂತಕ್ಕಂತ ಮಾಡ್ಕೊಳ್ತೇವೆ, ಆದರೆ ದೇವರು ಕೊಟ್ಟದ್ದನ್ನು ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿ, ಬಡವರಿಗೆ ಹೆಲ್ಪ್ ಮಾಡಿ, ಸಮಾಜಕ್ಕೋಸ್ಕರ ಏನಾದರೂ ದೇಣಿಗೆ ಕೊಡಿ, ಸಮಾಜಕ್ಕೋಸ್ಕರ ಒಂದು ಏನಾದರೂ ಸಹಾಯ ಮಾಡಿ. ದುಡ್ಡಿದ್ರೆ ದುಡ್ಡಿನಿಂದ ಸಹಾಯ ಮಾಡಿ, ಶಕ್ತಿ ಇದ್ದರೆ ಶಕ್ತಿಯಿಂದ ಸಹಾಯ ಮಾಡಿ, ವಿದ್ಯೆ ಇದ್ದರೆ ವಿದ್ಯೆಯಿಂದ ಸಹಾಯ ಮಾಡಿ. ಆದರೆ ಸಮಾಜಕ್ಕೆ ನಿಮಗೋಸ್ಕರ ನಿಮ್ಮ ಉಪಕಾರ ಆಗಲೇಬೇಕು. ಅದು ಮಾಡದೆ ಹೊತ್ತು ಪುಣ್ಯ ಪೂರ್ತಿ ಸಿಕ್ಕೋದಿಲ್ಲ.
ಆದ್ದರಿಂದಾಗಿ ಅವ್ರು ಹೇಳಿದರು, ಆ ಬ್ರಹ್ಮದೇವರ ಮೊಮ್ಮಕ್ಕಳು ಅವರು ಋಷಿಪುತ್ರರಾಗಿದ್ದರು, ಋಷಿ ದೇವತೆಗಳಾಗಿದ್ದರು. ನಮಗೆ ಏನು ಪರೋಪಕಾರ ಮಾಡಬೇಕಾಗಿದೆ? ನಾವು ನೋಡ್ತೇವೆ, ಅನೇಕ ಜನರು ತಮ್ಮ ತಂದೆ ತಾಯಿಗಳನ್ನು ಇದ್ದಾಗ ಸೇವೆ ಮಾಡ್ತಾರೆ. ಹೋದ ಮೇಲೆ ಅವರಿಗೆ ಏನಾದರೂ ಅವ್ರು ಪೂಜೆ ಮಾಡಬೇಕು, ಅವರನ್ನು ಮುಟ್ಟಿಸ್ಬೇಕು, ಅವ್ರಿಗೆ ಆಹಾರ ಕಳಿಸ್ಬೇಕು ಅಂತ ಮನಸ್ಸಿನಲ್ಲಿ ಇರ್ತದೆ, ಕಳಿಸ್ಲಿಕ್ಕಾಗೋದು. ಶ್ರಾದ್ದವಿನ ಪಿಂಡ ಇಡ್ತಾರೆ, ಆದರೆ ಇಲ್ಲೇ ಉಳಿತದೆ. ಅದು ಹಸುವಿಗೋ ನೀರಿನಲ್ಲೂ ವಿಸರ್ಜನೆ ಆಗ್ತದೆ. ಆದರೆ ಆಹಾರ ಆ ಪಿತೃಗಳವರೆಗೂ ಮುಟ್ಟಿಸ್ತಕ್ಕಂಥದ್ದು, ಅವರನ್ನು ಸಂತೋಷಪಡಿಸ್ಬೇಕಾದ್ರೆ ಮುಖ್ಯ ಅವ್ರು ಹೊಟ್ಟೆ ತುಂಬಬೇಕು, ಅವರಿಗೆ ಅವರ ಆಹಾರ ಮುಟ್ಟಿಸ್ಬೇಕು ಅಂತ ನಮ್ಗೆ ಇಚ್ಛೆ ಬಹಳ ಇರ್ತಾರೆ. ಆದರೆ ದೇವತೆಗಳು ಕರೆದರೆ ಬರ್ತಾರೆ, ಅಜ್ಜ ಅಪ್ಪ ಮುತ್ತಜ್ಜ ಕರೆದರೆ ಬರಲಿಕ್ಕೆ ಆಗೋದಿಲ್ಲ ಅವರಿಗೆ. ಯಾಕೆ? ದೇವತೆಗಳು ಸಾಂಶರು, ಒಂದು ಅಂಶದಿಂದ ರೂಪದಲ್ಲಿರ್ತಾರೆ, ಇನ್ನೊಂದು ಅಂಶದಿಂದ ನಮ್ಮ ಅನುಗ್ರಹ ಮಾಡಲಿಕ್ಕೆ ಬರ್ತಾರೆ ಅವರು. ಆದರೆ ನಮ್ಮ ತಂದೆ ತಾಯಿಗಳಿಗೆ ಆ ಸಾಮರ್ಥ್ಯ ಇಲ್ಲ. ಅದಕ್ಕೋಸ್ಕರ ಯಾರು ಇನ್ನು ಮುಂದೆ ತಮ್ಮ ಅಪ್ಪ ಅಮ್ಮನಿಗೆ, ತಮ್ಮ ಅಪ್ಪ ಅಜ್ಜ ಮುತ್ತಜ್ಜ ಅಮ್ಮ ಅಜ್ಜಿ ಮುತ್ತಜ್ಜಿ ಅವರಿಗೆಲ್ಲ ಅವರ ಹೆಸರಿನಲ್ಲಿ ಏನಾದರೂ ಆಹಾರ ಕೊಡ್ತಾರೆ, ಅದನ್ನು ಅವರಿಗೆ ಎಲ್ಲಿದ್ದಾರೆ, ಅವರು ಯಾವ ಯೋನಿಯಲ್ಲಿದ್ದಾರೆ, ಯಾವ ಲೋಕದಲ್ಲಿದ್ದಾರೆ, ಯಮಲೋಕದಲ್ಲಿಯೋ ನರಕದಲ್ಲಿಯೋ ಸ್ವರ್ಗದಲ್ಲಿಯೋ ಅಥವಾ ಮನುಷ್ಯರಾಗಿ ಹುಟ್ಟಿದ್ದಾರೋ, ಪ್ರಾಣಿಗಳಾಗಿ ಹುಟ್ಟಿದ್ದಾರೋ, ಪಕ್ಷಿಗಳಾಗಿ ಹುಟ್ಟಿದ್ದಾರೋ, ಇಲ್ಲ ದೇವಗಣದಲ್ಲಿ ಸೇರಿಕೊಂಡಿದ್ದಾರೋ, ಅವರಿಗೆ ನಾವು ಇವರು ಕೊಟ್ಟ ಆಹಾರವನ್ನು ಅವರಿಗೆ ಪ್ರಿಯವಾದ ರೂಪದಿಂದ ಆಹಾರನ ಅವ್ರು ಕೊಡಬೇಕು, ಮುಟ್ಟಿಸ್ಬೇಕು. ಇಂಥ ಒಂದು ಸಾಮರ್ಥ್ಯ ನಮಗೆ, ಮುಟ್ಟಿಸುವ ಸಾಮರ್ಥ್ಯ, ಅವರು ಎಲ್ಲಿದ್ದಾರೆ ಅಂತ ತಿಳಿದುಕೊಳ್ಳುವ ಸಾಮರ್ಥ್ಯ. ಈ ರೀತಿ ನಾವು ಪಿತೃಪೂಜೆ ಮಾಡಬೇಕು ಅಂತಕ್ಕಂಥವರಿಗೂ, ನಮ್ಮ ಮಕ್ಕಳನ್ನು ಕೊಟ್ಟದ್ರಿಂದ ನಮಗೂ ಆನಂದವನ್ನು ಪಡೆಯಬೇಕು ಅಂತಕ್ಕಂಥ ಪಿತೃಗಳಿಗೂ ಒಂದು ರೀತಿ ಆನಂದ ಕೊಡಬೇಕು ಅಂತ ಮಾಡಿದ್ದೇವೆ. ನಮಗೆ ಈ ಸಾಮರ್ಥ್ಯ ಕೊಡಿ ಅಂತ ತಿಳ್ಕೊಂಡಂತೆ ದೇವತೆಗಳು ಶಾಬಾಷ್. ಏಕೆಂದರೆ ಸಂಬಂಧದಲ್ಲಿ ಮಕ್ಕಳ ಸಮಾನರಾಗಿದ್ದೀರಿ. ನಮ್ಮ ಮಕ್ಕಳು ಇಂಥ ಉದಾರವಾದ ವಿಚಾರ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಂತೆ ಭಾಳ ಸಂತೋಷ ಆಗಿ ಆ ಕಾಲಕ್ಕೆ ಅವರಿಗೆ ದೇವತೆಗಳು ವರ ಕೊಟ್ಟರು. ದೇವತೆಗಳು ಹೇಳಿದರು, ನಮ್ಮ ಮಕ್ಕಳಾದಂಥ, ನಮಗಿಂತ ವಯಸ್ಸಿನಲ್ಲಿ ಕಿರಿಯರಾಗಿರ್ತಕ್ಕಂಥ ನೀವು ಎಷ್ಟು ಪರೋಪಕಾರಿ ಉದಾರಿಗಳಾಗಿದ್ದೀರಿ, ನಿಮ್ಮ ಜೊತೆಗೆ ನಾವು ಬರ್ತೇವೆ. ನಿಮ್ಮ ಜೊತೆಗೆ ನಾವು ಭಗವಂತನ ಅನುಗ್ರಹವನ್ನು ಸಂಪಾದಿಸಿ ಅವನನ್ನು ಕರ್ಕೊಂಡು ಬರ್ತೇವೆ. ಇನ್ನು ಮೇಲೆ ಶ್ರಾದ್ದದಲ್ಲಿ ನಮ್ಮನ್ನು ನಿಮ್ಮನ್ನು ಇಬ್ಬರನ್ನು ಪೂಜೆ ಮಾಡಲಿ, ನಾವಿಬ್ಬರು ಅವ್ರಿಗೆ ಉಪಕಾರ ಮಾಡೋಣ. ಈ ಘಟನೆಯಿಂದ ಜಗತ್ತಿಗೇನು ಉಪಕಾರ ಆಯಿತು ಅಂತಂದರೆ, ಇವರು ಕೊಟ್ಟಿರ್ತಕ್ಕಂತಹ ಸಾರವನ್ನು ತೆಗೆದುಕೊಂಡು ಅವರಿಗೆ ಮುಟ್ಟಿಸ್ತಾರೆ. ಹೇಗೆ ಅಂತಕೊಂಡಂತಂದರೆ, ನಾವು ನಮ್ಮ ಮಕ್ಕಳಿಗೆ, ಅಮೇರಿಕ ಮಕ್ಕಳಿಗೆ ನಾವು ಹಣವನ್ನು ಬ್ಯಾಂಕಿನಲ್ಲಿ ಹಾಕಿದರೆ ಅಲ್ಲಿದ್ದ ಬ್ಯಾಂಕು ಅದನ್ನು ಡಾಲರ್ ರೂಪದಿಂದ ಅವ್ರ ಮಕ್ಕಳಿಗೆ ಮುಟ್ಟಿಸ್ತದೆ. ಮಕ್ಕಳು ನಮಗೆ ಕಳಿಸಿರ್ತಕ್ಕಂಥದ್ದು ಡಾಲರ್ ರೂಪದಿಂದ ನಮಗೆ ಸಿಗ್ತದೆ. ಡಾಲರ್ ರೂಪದಿಂದಲ್ಲ, ನಮ್ಮ ಇಂಡಿಯನ್ ಕರೆನ್ಸಿ ರೂಪದಿಂದ ಸಿಗ್ತದೆ. ಈ ರೀತಿ ನಾವು ಕೊಟ್ಟ ಅನ್ನವನ್ನು, ಪಿಂಡವನ್ನು, ಅದರಲ್ಲಿದ್ದ ಸಾರ ಭಾಗ ತೆಗೆದುಕೊಂಡು ಅದನ್ನು ಅವರಿಗೆ ಬೇಕಾದ, ನರಕದಲ್ಲಿದ್ದರೆ ಅವರಿಗೆ ಹಸಿವೆ ಬಾಯಾರಿಕೆ ಆಗಿರ್ತದೆ, ಊಟ ನೀರನ್ನು ಕೊಡ್ತಾರೆ. ಸ್ವರ್ಗದಲ್ಲಿದ್ದರೆ ಅಮೃತ ಕೊಡ್ತಾರೆ. ಪಶುಗಳಾಗಿದ್ದರೆ ಹುಲ್ಲು ಇತ್ಯಾದಿ ರೂಪದಿಂದ ಅವರು ಹೊಟ್ಟೆ ತುಂಬಿಸ್ತಾರೆ ದೇವತೆಗಳು, ಪಿತೃದೇವತೆಗಳು. ಅವರು ಹಿಂಸ್ರ ಪಶುಗಳಾಗಿದ್ದರೆ ಅವರಿಗೆ ಮಾಂಸ, ಖಂಡ ಈ ರೂಪದಿಂದ ಅವರಿಗೆ ಆಹಾರವನ್ನು ಮುಟ್ಟಿಸ್ತಾರೆ. ದೇವಲೋಕಕ್ಕೆ ಸೇರಿಕೊಂಡಿದ್ದರೆ ಅಮೃತದಿಂದ ಅವರಿಗೆ ಆಹಾರವನ್ನು ಮುಟ್ಟಿಸ್ತಾರೆ.
ಆದ್ದರಿಂದಾಗಿ ನಾವು ಕೊಟ್ಟ ಪಿಂಡ ಊಟ ಇತ್ಯಾದಿಗಳು ಇಲ್ಲೇ ಇದ್ದರೂ ಕೂಡ ಅದನ್ನು ಹಸುವಿಗೆ ವಿಸರ್ಜನೆ ಮಾಡಿದರೂ ಅವರ ಕರೆದು ಬಂದಾಗ ಪ್ರೊಸೀಜರ್ ಇರುವವರಿಗೂ ಇದ್ದು ಅದರ ಸಾರಭಾಗ ತೆಗೆದುಕೊಂಡು ಆಯಾ ನಮ್ಮ ಪಿತೃಗಳು ಎಲ್ಲಿರ್ತಾರೆ ಅವರಿಗೆ ಬೇಕಾದ ರೀತಿಯಲ್ಲಿ ಹೊಟ್ಟೆ ತುಂಬುವಂತೆ ಆಹಾರವನ್ನು ಮುಟ್ಟಿಸ್ತಾರೆ. ಫಾರಿನ್ ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟ್ ಇದು ಪಿತೃದೇವತೆಗಳ ಡಿಪಾರ್ಟ್ಮೆಂಟ್. ಈ ವಿಚಾರ ಮಹಾಭಾರತದಲ್ಲಿ ಹರಿವಂಶದಲ್ಲಿ 10-20 ಸಾವಿರ ವರ್ಷಗಳ ಹಿಂದೆ ವೇದವ್ಯಾಸ ದೇವರು ಬರೆದಿಟ್ಟಿದ್ದಾರೆ. ನೀವು ಮಾಡುವ ಶ್ರಾದ್ದ ವ್ಯರ್ಥ ಅಲ್ಲ ಅಂತ. ನಮ್ಮ ಕೆಲವು ಸಲ ನಾವು ಸೈಂಟಿಫಿಕ್ ಆಗಿ ನಾವು ಸುಧಾರಿತವಾದಂಥವ್ರು, ನಾವು ಲಾಜಿಕಲ್ ಒಪ್ತೇವೆ, ಇಲ್ಲಾಜಿಕಲ್ ಆಗಿರ್ತಕ್ಕಂಥದ್ದನ್ನು ಒಪ್ಪೋದಿಲ್ಲ ಅಂತ ಅನ್ಕೊಳ್ತೇವೆ. ಆದರೆ ನಮ್ಮ ಸಂಪೂರ್ಣ ಶಾಸ್ತ್ರ ಲಾಜಿಕಲ್ ಆಗೇ ಇದೆ. ವಿದೌಟ್ ರೀಸನ್ ನಮ್ಮ ಶಾಸ್ತ್ರದಲ್ಲಿ ಯಾವ ವಿಚಾರವನ್ನು ಹೇಳೋದಿಲ್ಲ. ನಮ್ಮ ಅಪ್ಪ ಕೇಳಿದರೆ ಅವರಿಗೆ ಹೇಳಿಕ್ಕೆ ಬರೋದಿಲ್ಲ, ಗೊತ್ತಿಲ್ಲ, ಕಲ್ತಿಲ್ಲ, ಅವರು ಕಲ್ತಿಲ್ಲ. ನಮ್ಮ ಗುರುಗಳಿಗೂ ಎಷ್ಟೋ ವಿಷಯ ಗೊತ್ತಿದೆ, ಗೊತ್ತಿಲ್ಲ, ಆದರೆ ಅವರು ಸತತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ದರಿಂದಾಗಿ ಶ್ರಾದ್ದ ಇದು ಅಂಧವಿಶ್ವಾಸವಲ್ಲ. ಶ್ರಾದ್ದ ಇದು ಬ್ರಾಹ್ಮಣರು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಮಾಡಿದ ಒಂದು ಷಡ್ಯಂತ್ರ ಅಲ್ಲ. ಯಾಕೆ ಜನರಿಗೆ ತಪ್ಪು ಕಲ್ಪನೆ ಇದೆ. ಬ್ರಾಹ್ಮಣರು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಇದೊಂದು ಕಾರ್ಖಾನೆ ಮಾಡಿದ್ದಾರೆ. ಆ ಪ್ರಾಯಶ್ಚಿತ್ತ ಮಾಡಿ, ಈ ಹೋಮ ಮಾಡಿ, ಆ ಹೋಮ ಮಾಡಿ, ಶ್ರಾದ್ದ ಮಾಡಿ, ಇವೆಲ್ಲ ಸುಳ್ಳು. ಅವರು ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಇವೆಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಒಂದು ವ್ಯಾಪಾರಗಳು ಅಂತ ಅನ್ನುವ ಜನ ಬೇಕಾದ ಜನ ಇದ್ದಾರೆ. ಆದರೆ ಅವರಿಗೆ ಇದರ ಬಗ್ಗೆ ವಿಚಾರವಾಗಿದೆ, ಇದರ ಬಗ್ಗೆ ದೇವತೆಗಳು ವ್ಯವಸ್ಥೆ ಮಾಡಿದ್ದಾರೆ ಇತ್ಯಾದಿಗಳನ್ನು ಅವರು ತಿಳ್ಕೊಳ್ಬೇಕಾಗ್ತದೆ. ನಾವು ಜನ ವಿಶ್ವ ದೇವತೆಗಳನ್ನು ಕರೀತೇವೆ. ವಿಶ್ವ ದೇವತೆಗಳು ಯಾರು ಬರ್ತಾರೆ? ದೇವತಾ ಸ್ಥಾನಕ್ಕೆ 2 ವಿಶ್ವ ದೇವತೆಗಳು ಬರ್ತಾರೆ. ಪ್ರತಿ ವರ್ಷದ ಶ್ರಾದ್ದ ಇದ್ದರೆ, ಮಾಸಿಕ ಶ್ರಾದ್ದ ಇದ್ದರೆ ಆಗ ಪುರೂರವ ಮತ್ತು ಆರ್ದ್ರವ ಅನ್ನುವ ವಿಶ್ವ ದೇವತೆಗಳು ಬರ್ತಾರೆ. ಆ ನಂತರ ಮಹಾಲಯ ಇದ್ದಾಗ ಮಹಾಲಯದಲ್ಲಿ ಬರ್ತಕ್ಕಂಥವರು ಧುರಿ ಮತ್ತು ರೋಚನ ಅನ್ನುವ ವಿಶ್ವ ದೇವತೆಗಳು. ಶ್ರಾದ್ದ ಮಾಡುವ ವ್ಯಕ್ತಿಗೆ ಗೊತ್ತಿರಬೇಕು, ಗಂಡ ಮರೆತರೆ ಹೆಂಡತಿ ನೆನಪು ಮಾಡಿಕೊಡ್ಬೇಕು. ಹೆಂಡತಿಯ ಕರ್ತವ್ಯ ಇದೆ, ಗಂಡ ಸರಿಯಾಗಿ ಧರ್ಮ ಮಾಡಬೇಕು ಅಂತಿಕೊಂಡಂತ ಅನ್ನೋ ವಿಷಯದಲ್ಲಿ. ಆನಂತರ ಪುಣ್ಯವಾಚನ ಆದಮೇಲೆ ನಂದಿ ಶ್ರಾದ್ದ ಮಾಡ್ತೇವೆ. ಅಲ್ಲಿ ಬರ್ತಕ್ಕಂಥವ್ರು ಸತ್ಯ ಮತ್ತು ವಸು. ತೀರ್ಥಗಳಿಗೆ ಹೋದಾಗ ಶ್ರಾದ್ದ ಮಾಡಿದಾಗ ಬರ್ತಕ್ಕಂಥ ವಿಶ್ವದೇವತೆಗಳ ಹೆಸರು ಕಾಮ ಮತ್ತು ಕಾಲ. ವಸು ರುದ್ರ ಆದಿತ್ಯಾಂತರ್ಗತರಾಗಿ ಆದಿತ್ಯರು ಅವರ ಅಧೀನರಾಗಿ ಯಾರಲ್ಲಿ ವಸುರುದ್ರ ಆದಿತ್ಯರು ಬರ್ತಾರೆ ಅಂತಹ ಪಿತೃಗಳು ವೈರಾಜ, ಅಗ್ನಿಶ್ವಾತ್ತ ಮತ್ತು ಬರಿಷತ್ ಅಂತವರ ಹೆಸರು. ಆ ನಂತರ ಬ್ರಾಹ್ಮಣರು ಶ್ರಾದ್ದ ಮಾಡುವಾಗ ಬರುವ ಪಿತೃದೇವತೆಗಳು ಸುಕಾಲರು. ಕ್ಷತ್ರಿಯರು ಶ್ರಾದ್ದ ಮಾಡುವಾಗ ಬರುವ ಪಿತೃದೇವತೆಗಳ ಹೆಸರು ಆಂಗಿರಸರು ಅಂತೇಳಿ. ವೈಶ್ಯರು ಶ್ರಾದ್ದವನ್ನು ಮಾಡಬೇಕು ಅಂತಂದಾಗ ಅವ್ರ ಹತ್ರ ಬರ್ತಕ್ಕಂಥವ್ರು ಸುಸ್ವದ ಅಂತಿಕೊಂಡಂತ ಪಿತೃಗಳು. ಆ ನಂತರ ತ್ರೈವರ್ಣಿಕರನ್ನು ಬಿಟ್ಟು ಉಳಿದವರು ಶ್ರಾದ್ದ ಮಾಡುವಾಗ ಬರ್ತಕ್ಕಂಥ ಪಿತೃಗಳ ಹೆಸರು ಸೋಮಪುರು ಅಂತೇಳಿ. ವೇದಾಧಿಕಾರ ಇಲ್ಲದೆ ಇರತಕ್ಕಂಥವರಿಗೆ
ಹಿಟ್ಟಿನಿಂದ ಪಿಂಡಗಳನ್ನು ಮಾಡಿ, ಹೇಗೆ ನಾವು ಅನ್ನ ಇಡ್ತೇವೆ, ಅನ್ನದಲ್ಲಿ ತುಪ್ಪ, ಎಳ್ಳು, ತೀರ್ಥ ಎಲ್ಲ ಹಾಕ್ತೇವೆ, ಹಾಗೆ ಗೋಧಿ ಹಿಟ್ಟಿನಲ್ಲಿ ಅಥವಾ ಜವೆಗೋಧಿ ಹಿಟ್ಟಿನಿಂದ ಪಿಂಡವನ್ನು ಮಾಡಿ ಶೂದ್ರರು ಪಿತೃಗಳಿಗೆ ಕೊಡಬೇಕು ಅಂತ ನಿಯಮ ಇದೆ. ಎಲ್ಲರಿಂದಲೂ ಯಾರು ಕೊಟ್ಟರೂ ಕೂಡ ಪರಮಾತ್ಮ ಈ ಪಿತೃಗಳ ಅಂತರ್ದೇವನಾಗಿ ಸ್ವೀಕಾರ ಮಾಡ್ತಾನೆ. ಆದ್ದರಿಂದಾಗಿ ಎಲ್ಲರೂ ವರ್ಣದವರು ತಮ್ಮ ಪಿತೃಗಳಿಗೆ ಇದನ್ನು ಕೊಡಬೇಕು. ಇದನ್ನು ನಾವು ತಿಳಿದುಕೊಳ್ಬೇಕು. ಆನಂತರ ಈ 3 ಜನ ಪಿತೃಗಳು ಬರ್ತಾರೆ. ಪಿತೃ, ಪಿತಾಮಹ, ಪ್ರಪಿತಾಮಹ. ಅಪ್ಪ, ಅಜ್ಜ, ಮುತ್ತಜ್ಜ, ಅಥವಾ ತಾಯಿ, ಅಜ್ಜಿ, ಮುತ್ತಜ್ಜಿ. ಇವರಲ್ಲಿ ಪಿತೃಗಳೇನು ಬರ್ತಾರೆ? ಆ ಪಿತೃಗಳ ಅಂತರ್ಗತರಾಗಿರ್ತಕ್ಕಂಥವ್ರು ಯಾರು? ಉಪನಿಷತ್ತಲ್ಲಿ ಒಂದು ವಿಶಿಷ್ಟವಾದಂಥ ವರ್ಣನೆ ಬರ್ತದೆ. ಅವರಿಗೆ ಚಿರಪಿತೃಗಳು ಅಂತ ಹೇಳಿ ಕರೀತಾರೆ. ಎಲ್ಲ ಕಾಲಕ್ಕೂ ನಮಗೆ ನಮ್ಮ ರಕ್ಷಣೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು, ಅವರಿಗೆ ಮರಣ ಇಲ್ಲ. ನಮ್ಮ ತಂದೆ ತಾಯಿ ಹೋಗ್ಬೋದು ನಮ್ಮ ಎದುರಿಗೆ, ನಮಗೆ ಉಪಕಾರಕರಾಗಿರ್ತಕ್ಕಂಥ 3 ಜನ ದೇವತೆಗಳಿದ್ದಾರೆ. ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು. ಆನಂತರ ಇವರು ನಮ್ಮ ಮೇಲೆ ಮಾಡ್ತಕ್ಕಂಥ ಉಪಕಾರ ಹೇಗೆ ಅಂತಂದರೆ, ಗಾಯತ್ರ ಸವನದಿಂದ, ಗಾಯತ್ರಿ ಮಂತ್ರದಿಂದ, ಗಾಯತ್ರಿ ಛಂದಸ್ಸಿನ ಮಂತ್ರದಿಂದ ಬೆಳಿಗ್ಗೆ ಅವರಿಗೆ ಆಹುತಿಗಳನ್ನು ಕೊಡಬೇಕು. ಅದಕ್ಕೆ ಪ್ರಾತಃಸವನ ಅಂತೇಳಿ ಕರೀತಾರೆ. ಆನಂತರ ಮಧ್ಯಾಹ್ನ ಕಾಲದಲ್ಲಿ ತ್ರಿಷ್ಟುಪ್ ಛಂದಸ್ಸಿನಿಂದ ಮಂತ್ರಗಳಿಂದ ದೇವತೆಗಳನ್ನು ಆರಾಧನೆ ಮಾಡಬೇಕು. ಆ ಪೂಜೆಯನ್ನು ತೆಗೆದುಕೊಳ್ತಕ್ಕಂಥವರು ಮಧ್ಯಾಹ್ನ ಕಾಲದಲ್ಲಿ ರುದ್ರರು, ಏಕಾದಶಿ ರುದ್ರರು. ಸಾಯಂಕಾಲ ಜಗತಿ ಛಂದಸ್ಸಿನ ಮಂತ್ರಗಳಿಂದ ಹೋಮ ಹವನಗಳನ್ನು ಮಾಡಬೇಕು. ಆಗ ಆಹುತಿಗಳನ್ನು ತಿಳ್ಕೊಳ್ತಕ್ಕಂಥವ್ರು ಆದಿತ್ಯರು. ಈ ವಸು, ರುದ್ರ, ಆದಿತ್ಯರು ಈ ಪಿತೃದೇವತೆಗಳ ಜೊತೆಗೆ ನಮ್ಮ ಮನೆಗೆ ಬರ್ತಾರೆ. ಪಿತರಂ ಆವಾಹಯಾಮಿ ಅಂತಂದಾಗ ಆ ಪಿತೃದೇವತೆಗಳ ಒಂದು ಅಂಶವನ್ನು ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಬಂದು ಕೂತ್ಕೊಳ್ತಕ್ಕಂಥವರು ವಸುಗಳು. ಪಿತಾಮಹಂ ಆವಾಹಯಾಮಿ ಅಂತಂದಾಗ ನಮ್ಮ ಮನೆಗೆ ಬರ್ತಕ್ಕಂಥವರು ರುದ್ರರು, ಏಕಾದಶ ರುದ್ರರು. ಪ್ರಪಿತಾಮಹಂ ಆವಾಹಯಾಮಿ ಅಂತಂದಾಗ ಅವರ ಅಂತರ್ಗತರಾಗಿ ಬರ್ತಕ್ಕಂಥವರು ಆದಿತ್ಯರು. ಅದಕ್ಕೋಸ್ಕರ ಈ ಹೋಮ ಹವನಗಳನ್ನು ಇಟ್ಕೊಂಡಿರ್ತಕ್ಕಂಥ ಶ್ರೌತರು ಅಂತೇನಿದ್ದಾರೆ, ಅಂದರೆ ಯಜ್ಞಯಾಗಾದಿಗಳನ್ನು ತಪ್ಪದೇ ದಿನಾಲು ಮಾಡ್ತಕ್ಕಂಥವ್ರು ಅಂತೇನಿದ್ದಾರೆ, ಅಗ್ನಿಹೋತ್ರ ಯಾರು ಇಟ್ಕೊಂಡಿದ್ದಾರೆ, ಅಗ್ನಿಹೋತ್ರಿಗಳು ಅಂತ ಯಾರಿದ್ದಾರೆ, ಅವರು ದಿನಾಲು ಈ 3 ಥರದ ಬೆಳಿಗ್ಗೆ ಪ್ರಾತಃಸವನ ಗಾಯತ್ರಿ ಮಂತ್ರದಿಂದ, ಗಾಯತ್ರಿ ಛಂದಸ್ಸಿನ ಮಂತ್ರಗಳಿಂದ, ಮಧ್ಯಾಹ್ನ ಕಾಲದಲ್ಲಿ ತ್ರಿಷ್ಟು ಛಂದಸ್ಸಿನಿಂದ ಆಹುತಿಯನ್ನು ಕೊಡಬೇಕು, ಆ ಮಂತ್ರಗಳಿಂದ ಆಹುತಿ ಕೊಡಬೇಕು. ಸಾಯಂಕಾಲ ಜಗತಿ ಛಂದಸ್ಸಿನಿಂದ ಅವರ ಆಹುತಿಗಳನ್ನು ಕೊಡಬೇಕು. ಸ್ವಲ್ಪ ಗದ್ದಲ ಅನ್ನಿಸ್ತಾ ಇದೆಯಲ್ಲ, ತಿಳ್ಕೊಳ್ಬೇಕು. ಯಾಕೆ? ನಮಗೆ ಪೂರ್ಣ ಆಯುಷ್ಯ. ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರವೇ. ಗಾಯತ್ರಿ ಚತುರ್ವಿಂಶತ್ಯಕ್ಷರ. ತತ್ಸವಿತುರ್ವರೆಣ್ಯಂ 8 ಅಕ್ಷರ. ಭರ್ಗೋ ದೇವಸ್ಯ ಧೀಮಹಿ
8 ಅಕ್ಷರ. ಧಿಯೋ ಯೋನ ಪ್ರಚೋದಯಾತ್ 8 ಅಕ್ಷರ. ಓಂ ಭೂರ್ಭುವಸ್ವ ವ್ಯಾಹೃತಿ ಮಂತ್ರ, ಓಂ ಪ್ರಣವ ಮಂತ್ರ, ಭೂರ್ಭುವಸ್ವ ವ್ಯಾಹೃತಿ ಮಂತ್ರ. ಗಾಯತ್ರಿ ಮಂತ್ರ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಉಪನಯನ ಮಾಡಿ ಗಾಯತ್ರಿ ಮಂತ್ರವನ್ನು ಕೊಡ್ತಾರೆ. ಯಾಕೆ ನಾವು ಗಾಯತ್ರಿ ಮಂತ್ರ ಮಾಡಬೇಕು ಅಂದರೆ, ನಮ್ಮ ವಯಸ್ಸಿನ 24 ವಯಸ್ಸಿನವರೆಗೂ ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥವರು ಗಾಯತ್ರಿ ಪ್ರತಿಪಾದ್ಯನಾದ ಶ್ರೀಹರಿ ಪರಮಾತ್ಮ. 24 ವರ್ಷಗಳವರೆಗೆ ನಾನು ವಿದ್ಯೆ ಸಂಪಾದನೆ ಮಾಡಬೇಕಾಗಿದೆ, ನನ್ನ ಜೀವನದಲ್ಲಿ ನಾನು ಸ್ಥಿರನಾಗಿರಬೇಕಾಗಿದೆ, ನನ್ನನ್ನು ಸುರಕ್ಷತೆ ಇಡು ಪರಮಾತ್ಮ, ನನಗೆ ಅಪಮೃತ್ಯು ಬರದಂತೆ ನೋಡಿಕೋ ಪರಮಾತ್ಮ ಅಂತ ಹೇಳಿ ಗಾಯತ್ರಿ ಪ್ರತಿಪಾದನಾದ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು. ಆರೋಗ್ಯಂ ಭಾಸ್ಕರಾದಿಚ್ಛೆ. ಮತ್ತು ದಿನಾಲು ದೇವರಿಗೆ ಹೇಳಬೇಕು, ಪರಮಾತ್ಮ 24 ಅಂತಿಕೊಂಡು ವಯಸ್ಸಿಗೆ ನನ್ನ ಕರ್ಕೊಂಡು ಹೋಗಬೇಡ, ನನಗೆ ಮುಂದೆ ಮಧ್ಯಾಹ್ನದಲ್ಲಿ ಮಧ್ಯಾಹ್ನ ಸವನ ನನಗೆ ಮಾಡಬೇಕಾಗಿದೆ ತ್ರಿಷ್ಟುಪ್ ಛಂದಸ್ಸಿನ ಮಂತ್ರಗಳಿಂದ. ಅದಕ್ಕೆ ಅವಕಾಶ ಕೊಡು. ಅದಕ್ಕೆ ಅವಕಾಶ ಕೊಡು ಅಂದ್ರೆ ಏನರ್ಥ? 11 ಜನ ರುದ್ರರು 11 11 11 11 4 ಲೈನಿನ ಮಂತ್ರಗಳು ಇವು ತ್ರಿಷ್ಟುಪ್ ಛಂದಸ್ಸಿನಲ್ಲಿರ್ತದೆ. 11 4 44, 11 ಗುಣಿಲೆ 4 44. 11 ಜನ ರುದ್ರರು ಒಂದೊಂದು ಚರಣದಲ್ಲಿರ್ತಕ್ಕಂಥ ಮಂತ್ರಕ್ಕೆ 11 11 11 11 44. 24ರ ನಂತರ ಮುಂದಿನ 44 ವರ್ಷಗಳವರೆಗೆ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವರು ರುದ್ರರು, ಅಂದರೆ ರುದ್ರ ಅಂತಕ್ಕಂಥ ಶ್ರೀಹರಿ. ಆಗ ಅವರನ್ನು ಆ 24 ವರ್ಷದ ನಂತರ ರುದ್ರದೇವರನ್ನು ಆವಾಹನ ಮಾಡಬೇಕು. ಇದರಿಂದ ಒಂದಕ್ಕೊಂದು ಅಂದರೆ 24ನೇ ವಯಸ್ಸಿಗೆ ಮದುವೆ ಮಾಡಿಕೊಳ್ಬೇಕು. ಮದುವೆ ಮಾಡಿಕೊಂಡು ರುದ್ರದೇವರು ಹೇಗೆ ಯಾವಾಗಲೂ ಅರ್ಧಾಂಗಿಯಾದಂಥ ಪಾರ್ವತಿ ಜೊತೆಗೇನೆ ಇದ್ದಾರೆ, ವಾಕ್ ಅರ್ಥ ಹೇಗೆ ಒಂದಕ್ಕೊಂದು ಜೊತೆಗೂ ಆಗಿದೆ, ಹೆಂಡತಿಯ ಜೊತೆಯಲ್ಲಿ ಸಾಧನೆಯನ್ನು ಮಾಡಬೇಕು. ಅದಕ್ಕೋಸ್ಕರ 24ರಿಂದ 44 ವರ್ಷ, 66ನೇ ವಯಸ್ಸಿನವರೆಗೆ ರುದ್ರದೇವರನ್ನು ಪೂಜೆ ಮಾಡ್ತಾ ಇದ್ರೆ 66ವರೆಗೂ ನಮ್ಮ ಆಯುಷ್ಯ ಸ್ಯಾಂಕ್ಷನ್. ಆಗ ಅಲ್ಲಿಯೂ ಕೂಡ ನಾವು ಪ್ರಾರ್ಥನೆ ಮಾಡಬೇಕು. ಮಾಧ್ಯಂದಿನ ಸವನದ ಸಂದರ್ಭದಲ್ಲಿ ರುದ್ರದೇವರೇ 66ನೇ ವಯಸ್ಸಿಗೆ ನನ್ನ ಕರ್ಕೊಂಡು ಹೋಗಬೇಡಿ, ನನಗೆ ಸಾಯಂಕಾಲದ ಸವನ ಮಾಡಬೇಕಾಗಿದೆ. ಪ್ರಾತಃ ಕಾಲ ಪಾಲ್ಯ ತಾರುಣ್ಯ, ಆಮೇಲೆ ಪ್ರೌಢ ವಯಸ್ಸು ಮಧ್ಯಾಹ್ನ, ವೃದ್ಧಾಪ್ಯ 66ರ ನಂತರ ವೃದ್ಧಾಪ್ಯ. ಕೆಲವರು 55 ವರ್ಷಕ್ಕೆ ಸಾಕಪ್ಪ ಅಂತಂತಿರ್ತಾರೆ. ನೀವು 66ನೇ ವಯಸ್ಸಿನವರೆಗೆ ಯುವಕರೇ. 66ರ ನಂತರ ನಮಗೆ ವಯಸ್ಸಾಗಿದೆ ಅಂತ ಅನ್ಬೇಕಾದ್ರೆ 66ನೇ ವಯಸ್ಸಿನ ನಂತರ ಸಂಸಾರದ ಬಂಧನ ಕಳಿಸ್ಕೊಳ್ಬೇಕು. ಆದಿತ್ಯರಂತೆ ತೇಜೋಮಯರಾಗಿ ಅವರು ಜನ ಆದಿತ್ಯರು ಎಷ್ಟು ಜನ? 12. ಆಗ ಜಗತಿ ಅಂತ ಛಂದಸ್ಸಿದೆ. ಆ ಜಗತಿ ಛಂದಸ್ಸಿನಲ್ಲಿ 12 12 12 12 ಅಕ್ಷರಗಳ 4 ಲೈನ್ಗಳಿವೆ. ಆ ವೇದ ಮಂತ್ರಗಳಿಗೆ 12 ಗುಣಿಸಲೆ 4 48. 66ರಿಂದ ಮುಂದಿನ 48 ವರ್ಷ, 116ನೇ ವಯಸ್ಸಿನವರೆಗೆ ನಮ್ಮಿಂದ ಆರಾಧಿತರಾಗತಕ್ಕಂಥವರು ಆದಿತ್ಯರು. ಶ್ರಾದ್ದದಲ್ಲಿ ಈ ವಸುರುದ್ರ ಆದಿತ್ಯರು ಬಂದಿರ್ತಾರೆ. ಪ್ರಾರ್ಥನೆ ಮಾಡಿಕೊಂಡ್ರೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗ್ತದೆ. ಸುಮ್ಮನೆ ನಮಗೆ ಆಯುಷ್ಯ ಬೆಳೆಯೋದಿಲ್ಲ.
ಯಾಕೆ ನಾವು ಅತಿ ನಿದ್ದೆ ಮಾಡಿ ಅತಿ ಊಟ ಮಾಡಿ ಅತಿ ಶ್ರಮಪಟ್ಟು ಹಣ ಸಿಗ್ತದೆ ಅಂತ ತಿಳ್ಕೊಂಡಂತೇಳಿ ಮನೆಯಲ್ಲೂ ಆಫೀಸ್ನಲ್ಲಿ ವರ್ಕ್, ಮನೆಗೆ ಬಂದ್ಮೇಲೆ ಹೋಮ್ ಫ್ರಾಮ್ ವರ್ಕ್ ಅಂತಿಕೊಂಡಂತೆ ಚಾಲು ಆಗಿದೆ ಇಲ್ಲ. ರಾತ್ರಿ 11, 12, 1 ಗಂಟೆವರೆಗೂ ಮುಗಿಯೋದಿಲ್ಲ. ಯಾಕಂದರೆ ಅಮೆರಿಕ ಜೊತೆಗೆ ಸಂಪರ್ಕ ಇರ್ತದೆ. ಹಣಕ್ಕಾಗಿ ಆಯುಷ್ಯ ಕಡಿಮೆ ಮಾಡಿಕೊಂಡು ಬೇಗನೆ ಟೆನ್ಷನ್ಗೆ ಒಳಗಾಗಿ, ಯಾಕೆ ಪ್ರೊಜೆಕ್ಟ್ ಮುಗಿಸ್ಬೇಕಾಗ್ತದೆ. ಪ್ರೊಜೆಕ್ಟ್ ಮಾಡ್ತಕ್ಕಂಥ ಈ IT ಮಂದಿಗೆ ಎಷ್ಟು ಪ್ರೆಷರ್ ಇರ್ತದೆ ನಾನು ಪ್ರತ್ಯಕ್ಷ ನೋಡಿದ್ದೇನೆ. ಹಾರ್ಟ್ ವೀಕ್ ಆಗ್ತಾ ಹೋಗ್ತದೆ. ಯಾಕೆ? ಆದರೆ ಆ ಸಮಯದಲ್ಲಿ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ರುದ್ರದೇವರು ಮಧ್ಯಾಹ್ನದಲ್ಲಿ, ಆನಂತರ ಶಕ್ತಿ ಕೊಡ್ತಕ್ಕಂಥವ್ರು ಆದಿತ್ಯರು. ಬಂದಿರತಕ್ಕಂಥ ಶ್ರಾದ್ದದಲ್ಲಿ ಬರೀ ತಂದೆ ತಾಯಿಗಳಿಗೆಲ್ಲ ಮನೆಗೆ ಬಂದಿರ್ತಾರೆ ವಸು ರುದ್ರ ಆದಿತ್ಯರು. ನೋಡ್ರಪ್ಪ, 24 ವಯಸ್ಸಿನವರೆಗೆ ನೀವು ನೋಡ್ಕೊಳ್ರಿ, ಮುಂದೆ 66ರವರೆಗೆ ನೀವು ನೋಡ್ಕೊಳ್ಳಿ, 116ರವರೆಗೂ ನೀವು ನೋಡ್ಕೊಳ್ಳಿ. ಅವರಿಗೆ ಪ್ರಾರ್ಥನೆ ಮಾಡಬೇಕಾಗ್ತದೆ. ಶ್ರಾದ್ದ ಅಂತಂದರೆ ಎಂಥ ಒಂದು ಅದ್ಭುತವಾದ ಚಿಂತನೆ ಇದೆ, ಕಲ್ಪನೆ ಮಾಡಿಕೊಳ್ಳಿ. ಇಂಥ ಬಸವರುದ್ರ ಆದಿತ್ಯರು ಇವರು ಚಿರಪಿತೃಗಳು. ಪಿತರಂ ತರ್ಪಯಾಮಿ ಅಂತಂದಾಗ ಪಿತೃಂತರ್ಗತ ಭಾರತೀಯನ ಮುಖ್ಯ ಪ್ರಾಣ ಅಂತರ್ಗತ ರುದ್ರಂ ತರ್ಪಯಾಮಿ. ಆದರೆ ಈ ವಸುರುದ್ರ ಆದಿತ್ಯರು ಸ್ವತಂತ್ರರೇ ಇಲ್ಲ, ಸ್ವತಂತ್ರರಲ್ಲ. ಅವರು ಕೂಡ ಭಗವಂತನ ಅಧೀನರೇ. ಈ ವಸುಗಳನ್ನು ಅವರಿಗೆ ಶಕ್ತಿ ಕೊಟ್ಟು ಪ್ರೇರಣೆ ಮಾಡಿ ನಾವು ಕರೆದಾಗ ನಮ್ಮ ಮನೆಗೆ ಬರುವಂತೆ ಮಾಡ್ತಕ್ಕಂಥವನು ಪ್ರದ್ಯುಮ್ನ. ಆದ್ದರಿಂದ ಪಿತೃ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ವಸ್ವಂತರ್ಗತ ಪ್ರದ್ಯುಮ್ನಂ ತರ್ಪಯಾಮಿ 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 ತರ್ಪಣದಲ್ಲಿ ಪ್ರದ್ಯುಮ್ನನ ಮುಖಾಂತರ ತರ್ಪಣ ಕೊಡ್ತೇನೆ. ಪ್ರದ್ಯುಮ್ನನಿಗೆ ತರ್ಪಣ ಕೊಡ್ತೇನೆ. ಇದು ತಂದೆಯನ್ನು ಆರಾಧನೆ ಮಾಡುವಾಗ, ಅಜ್ಜನನ್ನು ಆವಾಹನ ಮಾಡುವಾಗ, ಅಪ್ಪನ ಅಪ್ಪನನ್ನ ಅಥವಾ ಅಮ್ಮನ ಅತ್ತೆಯನ್ನ, ನಮ್ಮ ಅಪ್ಪನ ತಾಯಿಯನ್ನ ಆರಾಧನೆ ಮಾಡುವಾಗ, ಪಿತಾಮಹ ಅಂತರ್ಗತ ರುದ್ರಾಂತರ್ಗತ ಭಾರತೀಯನ ಮುಖ್ಯ ಪ್ರಾಣ ಅಂತರ್ಗತ ಸಂಕರ್ಷಣ. ಇದು ಗೊತ್ತಿರಬೇಕು, ಯಾವ ಮೂರ್ತಿಗೆ ಯಾವ ಪರಮಾತ್ಮನಿಗೆ ನಾವು ತರ್ಪಣ ಕೊಡ್ತಾ ಇದ್ದೇವೆ ಅಂತ ತಿಳ್ಕೊಂಡಂತೇಳಿ. ನಾವು ಪಿಂಡ ಇಡುವುದು ಭಗವಂತನಿಗೋಸ್ಕರವೇ, ಭಗವಂತನಿಗೆ ಇಡ್ತೇವೆ. ಪಿತೃಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಸಂಕರ್ಷಣಾಯ ಇದಂ ನಮಮ. ಪಿತ್ರೆ ಶರ್ಮಣೆ ಗೋತ್ರಾಯ ರುದ್ರಾಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಸಂಕರ್ಷಣಾಯ ಇದಂ ಪಿಂಡಂ ಸದಾ ನಮಃ. ಇದನ್ನು ಕಲಿಬೇಕು ಕೂತ್ಕೊಂಡು. ಬ್ರಾಹ್ಮಣರು ಹೇಳ್ತಾರೆ ಬರೀ ಸುಮ್ಮನೆ ಇಡ್ತಾ ಹೋಗ್ತೇನೆ ಅಂತಂದರೆ ಇದಂ ಪಿಂಡಂ ಸದಾ ನಮಃ. ಬ್ರಾಹ್ಮಣರಿಗೆ ಪುಣ್ಯ ಬರ್ತದೆ, ನಿಮಗೆಲ್ಲಿ ಬರ್ತದೆ ಪುಣ್ಯ? ಹೇಳ್ಬೇಕು ಬ್ರಾಹ್ಮಣರಿಗೆ, ನನ್ನ ಕಡೆಯಿಂದ ಹೇಳಿಸ್ರಿ ಅಂತ ತಿಳ್ಕೊಂಡು ಅಂತ ಹೇಳ್ಬೇಕು ಶ್ರಾದ್ದದಲ್ಲಿ. ಇಲ್ಲಿ ಇಷ್ಟೆಲ್ಲ ಮಾಡಿದರೆ ಮತ್ತು ಅವರು ದಕ್ಷಿಣ ಹೆಚ್ಚು ಕೇಳ್ತಾರೆ. ಖರ್ಚು ಮಾಡೋಣ, ಆದರೆ ಸರಿಯಾಗಿ ಆಗಬೇಕು. ಅಂದರೆ ವಿಷಯ ಬಂದಿದೆ, ನಾನು ಹೇಳ್ತೇನೆ. ಶ್ರಾದ್ದದಲ್ಲಿ ಪ್ರತಿಯೊಬ್ಬ ಬ್ರಾಹ್ಮಣನಿಗೆ ಎಷ್ಟು ದಕ್ಷಿಣೆ ಕೊಡಬೇಕು? 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ. ಅವಾಗ ರೂಪಾಯಿ ಎಲ್ಲಿತ್ತು? ಶಾಸ್ತ್ರ ಏನು ಹೇಳ್ತಾರೆ? ಶಾಸ್ತ್ರ ಏನು ಹೇಳ್ತದೆ ಅಂತ ತಿಳ್ಕೊಂಡಂತಂದರೆ, ನಿನ್ನ ಒಂದು ದಿನದ ಗಳಿಕೆ ಶ್ರಾದ್ದದಲ್ಲಿ ಬಂದ ಬ್ರಾಹ್ಮಣರಿಗೆ ಕೊಡಬೇಕು. ಒಂದು ದಿನದ ಗಳಿಕೆ. ನಿನಗೆ 100 ರೂಪಾಯಿ ಸಂಬಳ ಇದ್ದರೆ 33 ರೂಪಾಯಿ ಕೊಡು. 33 ರೂಪಾಯಿ ಚಿಲ್ಲರೆ.
ನಿನಗೆ 1000 ರೂಪಾಯಿ ಸಂಬಳ ಇದ್ದರೆ ಒಂದು ದಿನದ ಗಳಿಕೆ 330 ರೂಪಾಯಿ, 330 ರೂಪಾಯಿ ದಕ್ಷಿಣೆ ಕೊಡು. 10,000 ಇದ್ದರೆ 3,300 ರೂಪಾಯಿ ದಕ್ಷಿಣೆ ಕೊಡು. 1,00,000 ರೂಪಾಯಿ ನಿನಗೆ ಸಂಬಳ ಇದ್ದರೆ ಬ್ರಾಹ್ಮಣರಿಗೆ 33,000 ರೂಪಾಯಿ ದಕ್ಷಿಣೆಯನ್ನು ಕೊಡು. ನಿನ್ನ ಒಂದು ದಿನದ ಗಳಿಕೆ ದಕ್ಷಿಣ ರೂಪದಿಂದ ಕೊಡು ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರ ಹೇಳ್ತದೆ. ಯಾಕೆಂತಂದರೆ ಒಂದು ದಿವಸದ ಸಂದರ್ಭ ನಾವೆಷ್ಟು ಗಳಿಸ್ತೇವೆ ಆ ರೀತಿಯಾಗಿ 33 ರೂಪಾಯಿ, 330 ರೂಪಾಯಿ, 3,300 ರೂಪಾಯಿ, ಆ ನಂತರ 33,000. ಈ ರೀತಿಯಾಗಿ ನಾವು ದಕ್ಷಿಣೆಯಲ್ಲಿ ಕೊಡ್ತೇವೆ ಶ್ರಾದ್ದದಲ್ಲಿ. ಸ್ವಲ್ಪ ಏನಾದರೂ ಅವ್ರು ಹೇಳೋದಿಲ್ಲ, ಆದರೂ ಕೇಳಿದಾಗ ಹೇಳ್ತಾರೆ, ಏನ್ರಿ ಇಷ್ಟು ಕೊಡ್ಬೇಕೇನ್ರಿ, ಇಷ್ಟು ಕೊಡ್ಬೇಕು ಮಿನಿಮಮ್, ಶಾಸ್ತ್ರ ಹೇಳಿದಂತೆ ಪ್ರಕಾರ ನಾವು ಮಾಡಬೇಕು ಅಂತ ತಿಳ್ಕೊಂಡಂಥದ್ದು. ನಾಗರಳ್ಳಿ ಆಚಾರ್ಯ ಭಾಳ ಒಳ್ಳೇದು ಮಾಡಿದ್ರಿ, ನಿಮಗೆ ಹಣ ಬರೋ ಸಲುವಾಗಿ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಅಂತ. ನನಗೆ ಕರೀಬೇಕು, ನನಗೆ ಕೊಡಬೇಕು ಅಂತ ನಾನು ಹೇಳಿಲ್ಲ. ಅವತ್ತು ಯಾವ ಬ್ರಾಹ್ಮಣರು ಬಂದಿರ್ತಾರೆ ಕೊಡಿ. ಹೀಗಾಗಿ ನಮ್ಮ ಚಿರಪಿತೃಗಳು ಯಾರಾದರೂ ಮೊದಲು ಜನಾರ್ದನ, ಆನಂತರ ವಸೂರುದ್ರ ಆದಿತ್ಯ, ಅವರ ಅಂತರ್ಗತನಾಗಿರ್ತಕ್ಕಂತಹ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಆನಂತರ ಇವರು ಅಂತರ್ಗತ ದೇವತೆಗಳಾದರು. ಇನ್ನು ನಾವು ಡೈರೆಕ್ಟ್ ಯಾರ ಹೆಸರಲ್ಲೇ ಮಾಡ್ತೇವೆ, ಪಿತೃಗಳು, ನಾಲ್ಕನೇ ಕ್ಯಾಟಗರಿಯ ದೇವತೆಗಳು, ಪಿತೃದೇವತೆಗಳು. ಮೊದಲು ಜನಾರ್ದನನ ಪೂಜೆ, ಆನಂತರ ಈ ಪಿತೃದೇವತೆಗಳ ಪೂಜೆ, ಆನಂತರ ವಸುರುದ್ರಾದಿತ್ಯ ಅಂತರ್ಗತ ಪಿತೃದೇವತಾ ಅಂತರ್ಗತ ವಾಸುದೇವ ಅಂತರ್ಗತ ಪರಮಾತ್ಮನ ಪೂಜೆ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಈಗ ನಮ್ಮ ಸ್ವಂತ ತಂದೆ ತಾಯಿ ಅಜ್ಜ ಅವರನ್ನು ಕರೆದುಕೊಂಡು ಬರತಕ್ಕಂಥ ವ್ಯಕ್ತಿ ಪರಮಾತ್ಮನ ಅಂತಿಕೊಂಡಂಥದ್ದು ಸಂಕರ್ಷಣ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸಂಕರ್ಷಣ ಅಲ್ಲ, ಅನಿರುದ್ಧ. ಯಾಕೆ ಸ್ಥೂಲ ಶರೀರ ಅನಿರುದ್ಧನೇ ಕೊಡ್ತಕ್ಕಂಥ ವ್ಯಕ್ತಿ. ಆ ಅನಿರುದ್ಧ ನಮ್ಮ ಪಿತೃಗಳನ್ನು ಕರೆದುಕೊಂಡು ಬರ್ತಾನೆ. ಆದ್ದರಿಂದ ಅಲ್ಲಿ ಅನಿರುದ್ಧನ ಪೂಜೆ ಆಯ್ತಾ. ಶ್ರಾದ್ದ ಪರಿಪೂರ್ಣ ಆಯ್ತಾ? ಇಲ್ಲ, ಕರ್ತ ಬೇಕು. ಕರ್ತಾನಲ್ಲಿ ನಿಂತುಕೊಂಡು ಶ್ರಾದ್ದ ಮಾಡುವವನು ನಾರಾಯಣ. ಯಾಕೆ ಇವನಿಗೂ ಸ್ವಾತಂತ್ರ್ಯ ಇಲ್ಲ. ನಾರಾಯಣ, ಅನಿರುದ್ಧ, ಆನಂತರ ಪಿತೃ, ಪಿತಾಮಹ, ಪ್ರಪಿತಾಮಹರಲ್ಲಿ ವಸು, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಅಂದರೆ ಶ್ರಾದ್ದ ಅಂದರೆ ಪರಮಾತ್ಮನ ಪಂಚವ್ಯೂಹ ರೂಪವಾದ ಭಗವಂತನ ಆರಾಧನೆ. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರ ಆರಾಧನೆ, ಪಂಚರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಆರಾಧನೆ ಅಂದರೆ ಶ್ರಾದ್ದ. ಹಾಗಾದರೆ ಶ್ರಾದ್ದ ಅಮಂಗಳವೇ. ಕೆಲವು ಸಲ ಶ್ರಾದ್ದ ಅಂದ ಕಡೆ ಶ್ರಾದ್ದ ಅಂತ ನುಡಿಬೇಡ, ದರ್ಬೆ ಮುಟ್ಬೇಡಪ್ಪ, ಮುಟ್ಬೇಡ. ನನಗೆ ಆವಾಗ ಒಂದು 18-19 ವರ್ಷ ಗುರುಕುಲದಲ್ಲಿದ್ದಾಗ ನಮ್ಮ ಆಚಾರ್ಯರದೇನು ಜನರಲ್ಲಿ ಧರ್ಮ ಉಳಿಬೇಕು ಅಂತಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದರು, ಪೂಜೆಗೆ ಕರೆದ್ರೆ ಪೂಜೆಗೆ ಹೋಗಿ, ಶ್ರಾದ್ದಕ್ಕೆ ಹೋಗಿ ಮಾಡಿಕೆ ಬನ್ನಿ, ಧರ್ಮ ಉಳಿಬೇಕು, ಆ ಪುಣ್ಯ ನಿಮಗೆ ಬರ್ತದೆ ಅಂತ ಹೇಳಿ ನಾನು ಒಬ್ಬರ ಮನೆಗೆ ಹೋಗಿದ್ದೆ. ದರ್ಬ ತೆಗೆದುಕೊಂಡು ಹೋಗಿದ್ದೆ. ಅದು ನನ್ನ ಬ್ಯಾಗ್ನಲ್ಲಿ, ನನ್ನ ಕೈಚೀಲದಲ್ಲಿತ್ತು. ಅವಾಗ ಬ್ಯಾಗಿಗೆ ಇರಲಿಲ್ಲ, ಕೈಚೀಲದಲ್ಲಿತ್ತು. ಆನಂತರ ನಾನು ಮರೆತು ಹಾಗೆ ಸ್ನಾನ ಮಾಡಿ ಮಡಿಯಲ್ಲಿ ಕೂತ್ಕೊಂಡೆ. ಮಡಿಯಲ್ಲಿ ಕೂತು ಯಜಮಾನ ಕಡೆ ಮಾಡಿಸ್ಬೇಕು ಅಂತ ಹೇಳಿ ನಾನು ಅವ್ರ ಮನೇಲಿ ಒಬ್ಬತ್ತು 10 ವರ್ಷದ ಹುಡುಗ ಇದ್ದ. ಬಾರೋ
ನನ್ನ ಚೀಲದಲ್ಲಿ ದರ್ಬೆ ಇದೆ ಕೊಡು ಅಂತ ತಿಳ್ಕೊಂಡಂತ ಪಾಪ ಹುಡುಗ ಬಂದ ದರ್ಬೆ ತೆಗೆದುಕೊಟ್ಟ. ಅಷ್ಟರಲ್ಲಿ ಅಜ್ಜಿ ಬಂದ್ಲು. ಆಚಾರ್ಯರೇ ಆಚಾರ್ಯರೇ ಏನು ಮಾಡಿದಿರಿ ಅಂತ ತಿಳ್ಕೊಂಡಂತೇಳಿ ನಾನು ಗಾಬರಿ ಆದೆ. ನಾ ಏನು ಮಾಡಿದೆ? ಅಲ್ರಿ ನನ್ನ ಮೊಮ್ಮಗನ ಕಡೆಯಿಂದ ದರ್ಭ ಮುಟ್ಟಿಸಿದ್ರಿ, ಅವ್ರ ಅಪ್ಪ ಸತ್ತು ಹೋಗ್ತಾನೆ. ಮೂರ್ಖತನದ ಪರಮಾವಧಿ. ನಾನು ಅವ್ರಿಗೆ ಹೇಳಿದೆ, ನನಗೆ ವಿಳಂಬ ಆದರೂ ಅಂಡೆ ಇಲ್ಲ ಅಜ್ಜಿ, ಕೂತ್ಕೊಳ್ಳಿ, ದರ್ಭದಲ್ಲಿ ಯಾರಿದ್ದಾರೆ ಹೇಳ್ತೇನೆ ನಿಮಗೆ. ದರ್ಭ ಮುಟ್ಟಿದ ಕ್ಷಣಕ್ಕೇನೆ ಅಪವಿತ್ರ ಅಲ್ಲ, ನಾವು ಪವಿತ್ರ ಆಗ್ತೇವೆ. ನಮ್ಮ ಅಪ್ಪ ಅಮ್ಮ ಯಾರೂ ತಾಯಂಗಿಲ್ಲ, ಗಾಬರಿ ಆಗಬೇಡಿ. ಯಾಕೆ? ಹೆಣ್ಮಕ್ಳಿಗೆ ದರ್ಭ ನೋಡಿದ್ರೆ ಜಿಗಿತಾರೆ, ಮುಟ್ಬಾರ್ದು ಅಂತ. ಅದೇ ದರ್ಭದಲ್ಲಿ ಅಗ್ರದಲ್ಲಿ ಪರಮಾತ್ಮ, ಮಧ್ಯದಲ್ಲಿ ರುದ್ರದೇವರು, ಬುಡದಲ್ಲಿ ಬ್ರಹ್ಮದೇವರಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಾನಯುಕ್ತವಾದಂಥ ದರ್ಭ. ಈ ದರ್ಭೆ ಮನೆ ಗ್ರಹಣದ ವಿಚಾರ ಕೇಳಿದ್ದೀರಿ. ನಮ್ಮ ವಸ್ತುಗಳನ್ನು ಪವಿತ್ರ ಮಾಡತಕ್ಕಂಥ ಒಂದು ಸಂಕೇತ. ದರ್ಭದ ಪವಿತ್ರ ಪುಣ್ಯವಾಚನದಲ್ಲಿ ಹಾಕ್ಕೊಳ್ಬೇಕು. ಆನಂತರ ದರ್ಭದ ಪವಿತ್ರ ಉಪನಯನ ವಿವಾಹದಲ್ಲಿಯೂ ಕೂಡ ದರ್ಭ ಹಾಕ್ಕೊಳ್ಬೇಕು. ಈಗ ಪುರೋಹಿತರು ಅನಿಸ್ತಾರೆ, ದರ್ಭ ಹಾಕಿದ್ರೆ ಏನ್ರಿ ಆಚಾರ್ಯ ನಮ್ಮೆಲ್ಲ ಶ್ರಾದ್ದ ಇಲ್ರಿ, ಇವತ್ತು ಪುಣ್ಯವಾಚನ ಇದೆ, ನಮ್ಮಲ್ಲಿ ಮುಂಜುವೆ ಇದೆ ಅಂತಂತಾರೆ. ಇಲ್ಲ, ಪವಿತ್ರ ಪಾಣಿ ಇದು ಮೊದಲನೇ ಕಂಪಲ್ಸರಿ. ಕೊನೆಗೆ ಆಗದೇ ಇದ್ರೂ ಕೂಡ ಇಂಥ ಬಂಗಾರದ ಒಂದು ಪವಿತ್ರವನ್ನು ಮಾಡ್ಕೊಂಡು ಹಾಕೊಳ್ಬೇಕು. ಯಾಕಂದ್ರೆ ಬಂಗಾರದಲ್ಲಿಯೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರ ಸನ್ನಿಧಾನ ಇದೆ. ಆದ್ದರಿಂದಾಗಿ ಇಲ್ಲಿ ಪೂಜಿಸಲ್ಪಡ್ತಕ್ಕಂತಹ ದರ್ಭದಲ್ಲಿರ್ತಕ್ಕಂಥವರು ಅದೇನು ದರ್ಭ. ಕರಿಯಳ್ಳು ನೋಡಿದರೆ ಹೆಣ್ಮಕ್ಳಿಗೆ ಅಲರ್ಜಿ. ಅರ್ಘ್ಯ ಪಾತ್ರೆ ತರ್ಪಣ ಬಿಟ್ಟಿರ್ತೇವೆ, ಆಗ ಮನೆಯವ್ರು ಹೇಳ್ತಾರೆ, ನೀವೇ ಇದನ್ನು ವಿಸರ್ಜನೆ ಮಾಡಿ, ಎಳ್ಳಿದೆ ನಾನು ಮುಟ್ಟೋದಿಲ್ಲ ಅಂತ ತಿಳ್ಕೊಂಡು. ಎಂಥ ಅಜ್ಞಾನ, ಎಂಥ ಅಸಂಬದ್ಧವಾಗಿರ್ತಕ್ಕಂಥ ಅಂಧವಿಶ್ವಾಸ. ದರ್ಭೆ ಎಳ್ಳು ಅಂದರೆ ಏನಂತ? ವರಾಹದೇವರ ಬೆವರಿನಿಂದ ಹುಟ್ಟಿದ ಅತ್ಯಂತ ಪವಿತ್ರವಾದ ವಸ್ತು. ಅಪವಿತ್ರವಾಗಿದ್ದರೆ, ಅಮಂಗಳವಾಗಿದ್ದರೆ ಅದನ್ನು ನಾವು ಪೂಜೆಗೆ ಉಪಯೋಗಿಸ್ತಾ ಇದ್ದೀವ? ಪಿತೃಗಳ ಪೂಜೆ ಆಗಬೇಕು, ವಸುರುದ್ರಾದಿತ್ಯರ ಪೂಜೆ ಆಗಬೇಕು, ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರ ಪೂಜೆ ಆಗಬೇಕು, ಆಯುಷ್ಯದಾಯಕರಾಗಿರ್ತಕ್ಕಂಥ ಎಲ್ಲ ದೇವತೆಗಳ ಪೂಜೆ ನಮಗಾಗಬೇಕು. ಈ ರೀತಿಯಾಗಿ ನಾವು ಮಾಡ್ತಕ್ಕಂಥ ಶ್ರಾದ್ದ ಅಂತಂದರೆ ಪಂಚವ್ಯೂಹ ರೂಪಿಯಾಗಿರ್ತಕ್ಕಂಥ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರ ಪೂಜೆ. ಕರೆದಾಗ ನಮ್ಮ ಮನೆಗೆ ಬರ್ತಾರೆ, ಪರಮಾತ್ಮ 5 ರೂಪದಿಂದ ನಮ್ಮ ಮನೆಗೆ ಬಂದಿರ್ತಾನೆ. ಆ ಶ್ರಾದ್ದದ ದಿನ ಎಂಥ ಪವಿತ್ರವಾದ ದಿನ. ಈಗ ನಾವು ಸ್ವಲ್ಪ ಈ ಅನುಗ್ರಹದಿಂದ ವಂಚಿತರಾಗಿದ್ದೇವೆ, ಮಠಗಳಿಗೆ ಹೋಗ್ತೇವೆ. ನಮ್ಮ ವಿದ್ಯಾಪೀಠದ ನಾವು ಕೂಡ ನಮ್ಮ ಮಠದಲ್ಲಿ ನಮ್ಮ ವಿದ್ಯಾಪೀಠದ ಅನುಕೂಲ ಮಾಡಿಕೊಡ್ತೇವೆ. ಆದರೆ ಫಸ್ಟ್ ಪ್ರಿಫರೆನ್ಸ್ ಮನೆ. ಈಗ ಅಷ್ಟು ಬ್ರಾಹ್ಮಣ ಸಿಗೋದು ಕಠಿಣ ಆಗಿದೆ. ಯಾಕೆ? ಬ್ರಾಹ್ಮಣ ವೃತ್ತಿಗೆ ಹೊಟ್ಟೆ ತುಂಬುವುದಿಲ್ಲ ಅಂತ ಎಲ್ಲರೂ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇರಲಿ, ಮಠದಲ್ಲಿ ಮಾಡಿದರೂ ಕೂಡ ಅಲ್ಲಿ ಕುಳಿತುಕೊಂಡು ಚಿಂತನೆ ಮಾಡಬೇಕು. ಈ ಪಂಚಮೂರ್ತಿಯ ಪೂಜೆ, ಶ್ರಾದ್ದ, ಪರಮಾತ್ಮ 5 ರೂಪದಿಂದ ನಮ್ಮಿಂದ ಪೂಜೆ ತೆಗೆದುಕೊಳ್ತಾ ಇದ್ದಾನೆ ಅಂತ ಅನ್ನೋ ಅನುಸಂಧಾನ ಇತ್ತು ಅಂತ ತಿಳ್ಕೊಂಡಂತಂದರೆ ಶ್ರಾದ್ದ ಇದು ಸಫಲವಾಗ್ತದೆ. ಹೀಗಾಗಿ ಶ್ರಾದ್ದ ಇದು ಅಂಧವಿಶ್ವಾಸವಲ್ಲ, ಬ್ರಾಹ್ಮಣರು ಹೊಟ್ಟೆ ತುಂಬಿಕೊಳ್ಳೋಕ್ಕೋಸ್ಕರ ಮಾಡಿರ್ತಕ್ಕಂಥ ಬಿಸ್ನೆಸ್ ಅಲ್ಲ. ಪಂಚವ್ಯೂಹ ರೂಪಿಯಾದ ಪರಮಾತ್ಮನ ಪೂಜೆಯನ್ನು ಮಾಡಿ ಆಯುಷ್ಯ, ಆರೋಗ್ಯ, ಸಂಪತ್ತು, ಭಾಗ್ಯ, ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವನ್ನು ಪಡೆಯುವ ಪ್ರಮುಖ ಸಾಧನ ಶ್ರಾದ್ದ. ಇನ್ನು ಪಿತೃದೇವತೆಗಳು ಬಹಳ ಸ್ಟ್ರಿಕ್ಟ್ ವ್ಯಕ್ತಿ. ಅವರು ಸ್ಟ್ರಿಕ್ಟ್ ಅಂತ ಅನ್ನೋದಕ್ಕೋಸ್ಕರ ಅವರದೇ ಚರಿತ್ರೆಯಲ್ಲಿ ಕಥೆ ಬರ್ತದೆ. ಈಗಾಗಲೇ 1 ಗಂಟೆ ಆಗಿದೆ, ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿ ಪ್ರಯತ್ನ. ತಪ್ಪದೇ 15 ದಿವಸ
ಕೇಳಿ. ಇಲ್ಲಿ अड्वर्टाइजमेंट ಬರ್ತಾ ಇದೆಯಲ್ಲ, आप सुनिए, सुनने से पहले एक लाइक दीजिए और इस चैनल को सब्सक्राइब कीजिए. ನಾವೇನು ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬಿಡಿ. ಕೇಳಿ ಕೇಳಿ. ನಿಮ್ಮ ಜೀವನದಲ್ಲಿ ಅನುಸಂಧಾನದಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ಜ್ಞಾನ ಇಟ್ಟುಕೊಂಡು ನಾವು ಶ್ರಾದ್ದಾದಿಗಳನ್ನು ಮಾಡೋಣ. ಈ 16 ದಿವಸ ಇದೊಂದು ಪಿತೃದೇವತೆಗಳ ಆರಾಧನೆ ದೊಡ್ಡ ಹಬ್ಬ. ಈ ಹಬ್ಬ ಮಾಡಿದರೆ ನವರಾತ್ರಿಯಲ್ಲಿ ಕುಲದೇವರನ್ನು ಪೂಜೆ ಮಾಡುವ ಅಧಿಕಾರ ಸಿಗ್ತದೆ. ಈ ಹಬ್ಬ ಮಾಡಲಿಲ್ಲ ಅಂತಂದರೆ ಆ ಹಬ್ಬಕ್ಕೂ ಅಧಿಕಾರ ಇಲ್ಲ. ಉಳಿದ ವಿಚಾರ ನಾವು ನಾಳಿನ ದಿವಸ ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮಯತ್ಯನ್ ಪರೇ ಸ್ವಸ್ತಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮೃತ ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಕಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.